ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಜಾಹೀರಾತು ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆನ್ನುವ ರಾಜ್ಯ ಸರ್ಕಾರದ ಆದೇಶವಿದ್ದರೂ ಕೂಡ ಸ್ಥಳೀಯ ಆಡಳಿತಗಳು ನಿರ್ಲಕ್ಷ್ಯ ವಹಿಸ್ತಾ ಇವೆ ಎಂದು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಡಾಕ್ಟರ್ BA ದಿನೇಶ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕುಶಾಲನಗರದ ಸಾಗರ್ ಹೋಟೆಲ್ ಕಟ್ಟಡ ಮೇಲ್ಭಾಗದಲ್ಲಿ ಬೃಹತ್ ಆಕಾರದಲ್ಲಿ ಝೊಮ್ಯಾಟೊ ಜಾಹೀರಾತು ಫಲಕ ಅಳವಡಿಸಿದ್ದ ಅದರಲ್ಲಿ ನಿರ್ದಿಷ್ಟ ಪ್ರಮಾಣದ ಕನ್ನಡ ಭಾಷೆ ಬಳಕೆ ಮಾಡಿಲ್ಲ, ಬಹುತೇಕ ಆಂಗ್ಲಮಯವಾಗಿದೆ. ಇದನ್ನು ಪರಿಶೀಲನೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಪುರಸಭೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ, ನಂತರ ಉಳಿದ ಭಾಷೆಗಳು. 60% ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಬೇಕಿದೆ. ಲೈಸೆನ್ಸ್ ನೀಡುವ ಸಂದರ್ಭ ಈ ಬಗ್ಗೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. ನಂತರ ಕನ್ನಡ ಅನುಷ್ಠಾನ ಬಗ್ಗೆ ಪರಿಶೀಲನೆ ನಡೆಸಬೇಕಿದೆ. ಕೂಡಲೇ ಇಲ್ಲಿನ ನಾಮಫಲಕ ತೆರವುಗೊಳಿಸಿ ಕನ್ನಡ ಭಾಷೆಗೆ ಆದ್ಯತೆ ನೀಡಿದ ಫಲಕ ಅಳವಡಿಸಬೇಕಿದೆ. ಬದಲಾವಣೆ ಮಾಡಲು ಕೋರಿ ಪುರಸಭೆ ಅಧಿಕಾರಿಗಳು ಕಟ್ಟಡ ಮಾಲೀಕರಿಗೆ ಸೂಚನೆ ನೀಡಲಾಗಿದೆ. ಇದು ಪುನರಾವರ್ತನೆ ಆದಲ್ಲಿ ಸಂಘಟನೆ ಮೂಲಕ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪುರಸಭೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಈಗಾಗಲೇ ಪುರಸಭೆ ಅಧಿಕಾರಿಗಳು ಅವರಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ, ಅದನ್ನ ಜಾಹೀರಾತನ್ನ ತೆಗಿಬೇಕು, ಅದರಲ್ಲಿ ಆಂಗ್ಲ ಭಾಷೆ ಇದೆ, ಕನ್ನಡ ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ಇನ್ನು 2 ದಿನ ಅವರು ಬಿಲ್ಡಿಂಗ್ ಓನರ್ 2 ದಿನ ಟೈಮ್ ತಗೊಂಡಿದ್ದಾರೆ ತೆಗಿತೀವಿ ಅಂದ್ಬಿಟ್ಟು. ಆದಷ್ಟು ಬೇಗ ಇಲ್ಲ ತೆರವುಗೊಳಿಸದೆ ಹೋದರೆ ನಾವು ಬೋರ್ಡನ್ನ ಕಿತ್ತು ಬಿಸಾಕಬೇಕಾಗ್ತದೆ. ಇನ್ನು ಮುಂದೆ ಅವರು ಪರವಾನಿಗೆ ಕೊಡಬೇಕಾದ್ರೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲೇ ಆದರೂ ಅಷ್ಟೇ ಪರವಾನಿಗೆ ಕೊಡಬೇಕಾದ್ರೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಾಮಫಲಕವನ್ನು ಪರಿಶೀಲನೆ ಮಾಡಿ ಕೊಡಬೇಕು. ಇಲ್ಲಾಂದರೆ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. MS ಮಣಿಕಂಠ, ಕರ್ನಾಟಕ ರಕ್ಷಣಾ ವೇದಿಕೆಯ ಕುಶಾಲನಗರ ನಗರ ಅಧ್ಯಕ್ಷನಾಗಿದ್ದೀನಿ. ನಾವೀಗ ನಮ್ಮ ಹಿಂದೆ ಒಂದು ಜಾಹೀರಾತು ಫಲಕನ ಕಾಣ್ತಾ ಇದ್ದೀವಿ. ಅದರಲ್ಲಿ 10% ಕನ್ನಡ ಇಲ್ಲ. ಸರ್ಕಾರದ ಆದೇಶದ ಪ್ರಕಾರ 60% ಕನ್ನಡ ಇರಬೇಕು, ಉಳಿದ 40% ಉಳಿದ ಭಾಷೆಗಳು ಇರಬೇಕು ಅಂತ ಇದೆ. ಅದರಲ್ಲಿ ಪುರಸಭೆ ಅಧಿಕಾರಿಗಳು ಯಾವ ರೀತಿ ಇವರಿಗೆ ಅನುಮತಿ ಕೊಡ್ತಾರೋ ಗೊತ್ತಿಲ್ಲ. ಪುರಸಭೆ ಅಧಿಕಾರಿಗಳು ನಾವು ಎಚ್ಚರಿಕೆ ಏನು ಕೊಡ್ತಾ ಇದ್ದೀವಿ ಅಂದರೆ, ಇನ್ನು ಮುಂದೆ ಈ ಥರ ಜಾಹೀರಾತು ಫಲಕ ಅಳವಡಿಸಲು ಯಾರಾದರೂ ಅನುಮತಿಗೆ ನಿಮ್ಮಲ್ಲಿ ಪರವಾನಗಿ ಮುಖಾಂತರ ಕೋರಿದರೆ ನೀವು ಸರ್ಕಾರದ ಆದೇಶದ ಪ್ರತಿನ ಅವರಿಗೊಂದು ಕೊಡಿ. ಆಗ ಅವ್ರು ಮನದಟ್ಟಾಗೋದು, ಅದನ್ನು ಓದಲಿ. ಕಡ್ಡಾಯವಾಗಿ ಆ ಥರ ಮಾಡಬೇಕು. ನೀವು ಸುಮ್ಮನೆ ನಾಮಕಾವಸ್ಥೆ ಅವರಿಗೆ ಹೇಳ್ತೀರಾ, ನೀವು ಹೇಳಿದ್ರೆ ಅವ್ರಿಗೆ ಕೇಳೋದಿಲ್ಲ. ಅವರಿಗೆ ಉಲ್ಲಂಘನೆ ಮಾಡಿದ್ದಾರೆ ನೋಡಿ, ಅವರೇನು ಪರಿಶೀಲನೆ ಮಾಡಬೇಕು. ಅವರೀಗ ನಾಮಫಲಕ ಅನುಮತಿ ಕೊಡ್ತಾರೆ, ಅದು ಹಾಕಿದ ಮೇಲೆ ಬಂದು ಸ್ಥಳ ಪರಿಶೀಲನೆ ಮಾಡಬೇಕು. ಅವರ ಕರ್ತವ್ಯ ಅದು. ಅಮೌಂಟ್ ಕಟ್ಸ್ಕೊತಾರೆ. ಅನುಮತಿ ಕೊಡುವಾಗ ಸರ್ಕಾರದ ಆದೇಶ ಏನಿದೆ ಅದನ್ನು ಪ್ರತಿ ಅವ್ರಿಗೆ ಕೊಡಲಿ. ಆ ಪ್ರತಿ ಪ್ರಕಾರ ಅದರ ಪ್ರಕಾರ ಮಾಡಬೇಕು ಅಂತ ಕೊಡಲಿ, ಸೂಚನೆ ಕೊಡಲಿ. ಯಾಕೆ ಮಾಡೋಕ್ಕಾಗಲ್ಲ? ಸರ್ಕಾರ ಆದೇಶ ಇದೆ, ಆಗಲೇ ಆದೇಶ ಆಗಿ 1 ವರ್ಷ ಆಗೈತೆ ಅಲ್ವಾ? ಮತ್ತೆ ನಾನು ಹೇಳ್ತಾ ಇರೋದು, ನೀವು ಕೆಲಸ ಮಾಡೋರಿಗೆ ನೀವು ಹೇಳ್ಕೊಡ್ಬೇಕು. ಕೆಲಸ ಮಾಡೋರು ನಿಮ್ಮ ಮಾತು ಕೇಳಿಲ್ಲ ಅಂದರೆ ಎಲ್ಲ ಏನು ಕರ್ನಾಟಕನ ಅಲ್ಲ ಬ್ರಿಟಿಷ್ ರಾಜ್ಯನೇ ಇದು. ನಾನು ಹೇಳ್ತಾ ಇರೋದು ಯಾವುದನ್ನಾದ್ರೂ ಅಷ್ಟೇ ನೋಡಿ, ಕಂಪ್ನಿಯವ್ರು ಹಾಕಲಿ, ನಾಳೆ ತೆಗ್ಸೋದಲ್ಲ, ಇವತ್ತು ನೀವು ತೆಗಿಸ್ಬೇಕು. ತೆಗ್ಸಿಲ್ಲ ಅಂದರೆ ನಾವು ಮಸಿ ಬಳಿ ಕೆಲಸ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ನೋಡಿ ಕುಶಾಲನಗರ ವ್ಯಾಪ್ತಿಯಲ್ಲಿ ಒಂದು ಜಾಹೀರಾತನ್ನ ಪ್ರಕಟಿಸಿದ್ದಾರೆ. ನೋಡಿ, ಅಲ್ಲಿ ಝೊಮ್ಯಾಟೊ ಅಂತ ಇದೆ ನೋಡಿ, ಅದು ಸರ್ಕಾರ ಏನು ಆದೇಶ ಮಾಡಿದೆ 60 ಭಾಗದಷ್ಟು ಕನ್ನಡ ನಾಮಫಲಕ ಇರಬೇಕು. ಇಲ್ಲಿ ನೋಡಿ ಅವರು ಆಂಗ್ಲ ಭಾಷೆನ ಎತ್ತಿ ಹೆಂಗೆ ತೋರಿಸ್ತಾ ಇದ್ದಾರೆ ನೋಡಿ. ಇದು ನಮ್ಮ ನಾಡಲ್ಲಿ ನಮಗೆ ದುರ್ಭಾಗ್ಯ ಅನ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲ ಅವ್ರವ್ರ ಭಾಷೆನ ಎತ್ತಿಡಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನಗಳು ಮಾಡ್ತಿರೋ ರೀತಿ ನೋಡಿ, ನಾವು ಎಷ್ಟು ಮನವಿ ಕೊಟ್ಟರು ಈ ಅಧಿಕಾರಿಗಳು ಸ್ಪಂದನೆ ಕೊಡ್ತಾ ಇಲ್ಲ. ಆದಷ್ಟು ಕೊಡ್ತಾರೆ, ಬಾಕಿ ಇರೋರಿಗೆ ಅನುಮತಿ ಕೊಡಬೇಕಾದ್ರೆ, ಪರವಾನಿಗೆ ಕೊಡಬೇಕಾದ್ರೆ ಮೊದಲು ಇವ್ರಿಗೆ ಪರಿಶೀಲನೆ ಮಾಡಿ, ಜಾಹೀರಾತು ಆಗಲಿ ನಾಮಫಲಕ ಆಗಲಿ ಪರಿಶೀಲನೆ ಮಾಡಿ ಇವರಿಗೆ ಪರವಾನಿಗೆ ಕೊಡಬೇಕು ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ಕೊಡಗಿನಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ನೋಡಿ ಕುಶಾಲನಗರದಲ್ಲಿ ಒಬ್ಬರು ಝೊಮ್ಯಾಟೊ ಕಂಪನಿಯವರು ಏನು ಮಾಡಿದ್ದಾರೆ, ನಾಮಫಲಕ ಹಾಕಿದ್ದಾರೆ. ಅಲ್ಲಿ 10% ಭಾಗದಷ್ಟು ಇದೆ ಕನ್ನಡ ಅಷ್ಟೇ,
ಬಾಕಿದೆಲ್ಲ ಆಂಗ್ಲ ಭಾಷೆ ಇದೆ. ನಾವು ಯಾವುದೇ ಕಂಪ್ನಿ ಇರ್ಬೋದು, ನಾವೀಗ ಜೊಮ್ಯಾಟೊ ಕಂಪ್ನಿ ಅವರು ಈಗ ಜಾಹೀರಾತನ್ನು ಹಾಕಿದ್ದಾರೆ, ಕುಶಾನಗರದಲ್ಲಿ ಒಂದು ಹೋಟ್ಲು ಮೇಲೆ ಹಾಕಿದ್ದಾರೆ. ಅದನ್ನ ಆದಷ್ಟು ಬೇಗ ಪುರಸಭೆ ಅಧಿಕಾರಿಗಳು ಅದನ್ನು ತೆರವುಗೊಳಿಸಬೇಕು. ಈಗಾಗಲೇ ಪುರಸಭೆ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ. ಅವ್ರು ಈಗಾಗಲೇ ಜಾಹೀರಾತು ಹಾಕ್ದಂಥವ್ರಿಗೆ ಮೊಬೈಲ್ ಮೂಲಕ ಕರೆ ಮಾಡಿ ತಿಳಿಸಿದ್ದಾರೆ. ಈಗಾಗಲೇ 2 ದಿವಸದಲ್ಲಿ ನಾವು ತೆಗಿತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ತೆಗಿಬೇಕು. ಇಲ್ಲ ಅಂದರೆ ನಾವು ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆ ನಾವು 2 ಮನವಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀವಿ. ಅದು ಮನವಿ ಏನಾಗಿದೆ ಅಂದ್ಬಿಟ್ಟು ನಾವು ಈಗ ಅದನ್ನ ವಿಚಾರಣೆ ಮಾಡಬೇಕಾಗಿದೆ. ಹಾಗೂ ಅದಲ್ಲದೆ ಸರ್ಕಾರ ಆದೇಶ ಮಾಡಿ 1 ವರ್ಷ ಆಗಿದೆ, 60% ಕನ್ನಡ ಬಳಸಬೇಕು ಎಲ್ಲ ನಾಮಫಲಕಗಳಲ್ಲಿ ಅಂತ. ಇವರು ಯಾವುದೇ ಲೆಕ್ಕಕ್ಕೆ ತಗೊಳ್ಳದೆ ಈ ಕನ್ನಡ ನಾಡಲ್ಲಿ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಒಂದು ಲೆಕ್ಕಕ್ಕೆ ತಗೊಳ್ಳದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸಕ್ಕೆ ಕಡಿವಾಣ ಹಾಕಬೇಕು. ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು ಇವರಿಗೆ ಹೆಚ್ಚಿನ ದಂಡ ಹಾಕಬೇಕು. ಕರವೇ ನಗರಾಧ್ಯಕ್ಷ MS ಮಣಿಕಂಠ, ಕರವೇ ಜಿಲ್ಲಾ ಕಾರ್ಯದರ್ಶಿ ನಾಗರಾಜು, ತಾಲೂಕು ಸಂಚಾಲಕ ರಂಗಸ್ವಾಮಿ, ನಗರ ಉಪಾಧ್ಯಕ್ಷ ಮಣಿಕಂಠ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ದಾಪಕ್ಲು ವ್ಯಾಪ್ತಿಯಲ್ಲಿ ಮಂಗಳವಾರ ಅಲ್ಪ ಪ್ರಮಾಣದಲ್ಲಿ ಮಳೆ ಸುರಿಯಿತು. ಪಟ್ಟಣ ವ್ಯಾಪ್ತಿಯಲ್ಲಿ 20 ಸೆಂಟ್ಸ್, ಕಕ್ಕಬ್ಬೆಯಲ್ಲಿ 30 ಸೆಂಟ್ಸ್, ಬಲ್ಲಂಬಾವಟಿ, ನೆಲಜಿ, ಎಮ್ಮೆಬಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ಮಳೆಯಾಗಿ ಬೆಳೆಗಾರರು ಆತಂಕಕ್ಕೆ ಒಳಗಾದರು. ಜಿಲ್ಲೆಯಲ್ಲಿ ಕಾಫಿ ಕೊಯ್ಲು ಭರದಿಂದ ಸಾಗ್ತಾ ಇರುವ ಈ ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಮಳೆ ರೈತರಲ್ಲೇ ಆತಂಕವನ್ನು ತಂದೊಡ್ಡಿದೆ. ಭತ್ತದ ಬೆಳೆ ಕೊಯ್ಲು ಪೂರ್ಣಗೊಳ್ಳುವ ಹಂತದಲ್ಲಿದೆ. ಕಾಫಿ ಕೊಯ್ಲು ಇದೀಗ ಭರದಿಂದ ಸಾಗ್ತಾ ಇದೆ. ಕೊಯ್ಲು ಮಾಡಿದ ಕಾಫಿಯನ್ನ ಕಣದಲ್ಲಿ ಹರವಿ ಒಣಗಿಸಲಾಗ್ತಾ ಇದೆ. ಮೋಡ ಕವಿದ ವಾತಾವರಣದಿಂದ ಕಾಫಿ ಒಣಗಿಸಲು ತೊಡಕಾಗಿದೆ ಎಂದು ಬೆಳೆಗಾರರು ಅವಲತ್ತುಕೊಂಡರು. ದಾಪಕ್ಲು ವ್ಯಾಪ್ತಿಯಲ್ಲಿ ಮೋಡದ ವಾತಾವರಣವಿದ್ದು ಮಂಗಳವಾರ ಸಂಜೆ ಗ್ರಾಮಗಳ ಅಲ್ಲಲ್ಲಿ ಸಾಧಾರಣ ಮಳೆಯಾಯಿತು. ಬೆಳೆಗಾರರು ಒಣಗಲು ಹಾಕಿದ ಕಾಫಿಗಳನ್ನು ಪ್ಲಾಸ್ಟಿಕ್ ತಾಟುಗಳಿಂದ ಮುಚ್ಚಿ ರಕ್ಷಿಸಲಾದರೂ ಬಹುತೇಕ ಕಾಫಿ ಮಳೆಗೆ ಒದ್ದೆಯಾಗಿ ಸಮಸ್ಯೆ ಎದುರಾಗಿದೆ. ಈಗ ಮಳೆಯಾದಲ್ಲಿ ಕೊಯ್ಲು ಮಾಡಿದ ಕಾಫಿಗೂ ಹಾನಿಯಾಗುವುದಲ್ಲದೆ ಮುಂದಿನ ವರ್ಷದ ಫಸಲಿಗೂ ಧಕ್ಕೆ ಆಗಲಿದೆ ಎಂದು ರೈತರು ಅಭಿಪ್ರಾಯಪಟ್ಟರು. ಹನೀಫ್ ಅಂತ, ಬೇತು ಗ್ರಾಮದ ನಿವಾಸಿ. ನಾವು ಕೃಷಿಕರು. ನಮಗೆ ಮೊದಲನೇ ಬಾರಿ 50 ಸೆಂಟ್ ಮಳೆ ಬಂತು. ಅದರಲ್ಲಿ ಪ್ರಯೋಜನ ಆಯಿತು, ಆಗಿಲ್ಲ, 2 ಕಡೆ ಆಯಿತು. ಈಗ ಪುನಃ ಇವತ್ತು ಒಂದು 15 ಸೆಂಟ್ ಮಳೆ ಬಂತು. 15 ಸೆಂಟ್ ಮಳೆಯಲ್ಲಿ ನಮಗೆ ಪ್ರಯೋಜನ ಏನಿಲ್ಲ. ಇದು ಬ್ಯಾಕಿಂಗು ಆಗೋದಿಲ್ಲ. ಮತ್ತು ಒಣಗಿದ ಹಾಕಿದ ಕಾಫಿ ಸ್ವಲ್ಪ ತೊಂದರೆ ಆಯಿತು, ಎಲ್ಲ ಮುಚ್ಚಿಟ್ಟಿದ್ದೀವಿ. ಮತ್ತು ಇನ್ನು ಕೊಯ್ಲು ಬಾಕಿ ಇರೋರು ಸುಮಾರಿದ್ದಾರೆ, ಎಲ್ಲರಿಗೂ ತೊಂದರೆನೇ ಇದು. ಮತ್ತು ಒಳ್ಳೆ ಮಳೆ ಆಗಿದ್ದರೆ ಅದು ಪ್ರಯೋಜನ ಆಗ್ತಾಯಿತ್ತು. ಇದು ಒಂದು 15 ಸೆಂಟ್ ಮಳೆಯಲ್ಲಿ ಏನು ಪ್ರಯೋಜನ ಇಲ್ಲ. ಇನ್ನೂ ಸುಮಾರು ಕೃಷಿಕರದು ಕೊಯ್ಲಿಕ್ಕೆ ಬಾಕಿ ಇರೋದು ಕಾರ್ಮಿಕರ ಕೊರತೆಯಿಂದ ಇನ್ನೂ ಕೊಯ್ದಾಗಿಲ್ಲ. ಮತ್ತು ಅದು ಲಾಸೇ ಕೃಷಿಕರಿಗೆಲ್ಲ. ಈ ವರ್ಷದ ಮಳೆ, ಅಕಾಲಿಕ ಮಳೆಯಿಂದ ನಮಗೆಲ್ಲರಿಗೂ ಲಾಸ್ ಆಗಿದೆ. ಇದ್ರ ಬಗ್ಗೆ ನಮಗೆ ಕೃಷಿ ಪರಿಹಾರದ ಬಗ್ಗೆ ಏನಾದರೂ ಇದ್ದರೆ ಸೂಕ್ತ ಪರಿಹಾರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ, ದಾಪಕ್ಲು.
ಬಿಜೆಪಿ ಶಾಸಕರು 25 ವರ್ಷಗಳಲ್ಲಿ ಮಾಡದ ಅಭಿವೃದ್ಧಿ ಕಾಮಗಾರಿಗಳನ್ನು ಹಾಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು 2.5 ವರ್ಷಗಳಲ್ಲಿ ಮಾಡಿದ್ದಾರೆಂದು ಸೋಮವಾರಪೇಟೆ ಬ್ಲಾಕ್ ಅಧ್ಯಕ್ಷ ಬಿಬಿ ಸತೀಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡಾಕ್ಟರ್ ಮಂತ್ರಗೌಡ ಅವರ ಅಭಿವೃದ್ಧಿ ಕೆಲಸವನ್ನು ಕಂಡು ಬಿಜೆಪಿ ಭ್ರಮ ನಿರಸನಗೊಂಡು ಪ್ರತಿಭಟನೆ ನೆಪದಲ್ಲಿ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಸಂತೋಷ ಪಡ್ತಾ ಇದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬಿಜೆಪಿ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡುವುದನ್ನು ನಿಲ್ಲಿಸಬೇಕು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅವಶ್ಯಕತೆ ಇದ್ದಷ್ಟು ರಾಜಕೀಯ ಮಾಡಿದರೆ ವ್ಯವಸ್ಥೆಗೂ ಒಳ್ಳೆಯದು ಎಂದು ಹೇಳಿದವರು, ಕ್ಷೇತ್ರದ ಜನರು ಬಿಜೆಪಿಯನ್ನು ಮರೆಯುತ್ತಿದ್ದಾರೆ ಎಂಬ ಆತಂಕದಿಂದ ಪ್ರತಿಭಟನೆಯ ನಾಟಕವಾಡ್ತಾ ಇದ್ದಾರೆ ಎಂದು ಟೀಕಿಸಿದರು. ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಹೆಚ್ಚಿನ ಬೂತ್ಗಳಲ್ಲಿ ಬಿಜೆಪಿಗೆ ಹೆಚ್ಚಿನ ಮತಗಳು ಬೀಳ್ತಾ ಇವೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯವಾಗಿದೆ. ಆದರೂ ಕಳೆದ 25 ವರ್ಷಗಳಿಂದ ತೋಳೂರು ಶೆಟ್ಟಳ್ಳಿ ಕೂತಿ ಮಾರ್ಗದ ರಸ್ತೆ ಅಭಿವೃದ್ಧಿಗೆ ಅಂದಿನ ಬಿಜೆಪಿ ಶಾಸಕರು ಅನುದಾನವನ್ನು ಕೊಡಲಿಲ್ಲ. ರಸ್ತೆ ಮಾಡಲು ಕಾಂಗ್ರೆಸ್ ಶಾಸಕರು ಗೆದ್ದು ಬರಬೇಕಾಯಿತು ಎಂದು ಟೀಕಿಸಿದರು. ಇಷ್ಟು ವರ್ಷದ ಅವಧಿಯಲ್ಲಿ ನಾವು ಎಷ್ಟು ಸಿಎಂ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಸೋಮವಾರ ತಾಲೂಕಿಗೆ ಹೆಚ್ಚು ಮಾಡಿ ನಾವು ಎಷ್ಟು ದುಡ್ಡು ಕೊಟ್ಟಿದ್ದೀವಿ? ಬರೀ ಸೋಮವಾರ ತಾಲೂಕಿಗೆ ಹೆಚ್ಚು ಮಾಡೋಣ, ಇಡೀ ನಮ್ಮ ಕ್ಷೇತ್ರ ಬೇಡ. ಅದರಿಂದ ನಾನು ಹೇಳೋದು, ಅವರು ಪ್ರತಿಭಟನೆ ಮಾಡಲಿ, ಯಾವ ರೀತಿ ಪ್ರತಿಭಟನೆ ಮಾಡಬೇಕು, PWD ಕರೆಸ್ಬೇಕು, ಮಾಜಿ MLC ಆದಂಥವ್ರು ಕರೆಸ್ಬೇಕು. ಅವ್ರಿಗೆಲ್ಲ ಅಧಿಕಾರ ಇಲ್ವಾ? ಕರೆಸ್ಬಿಟ್ಟು ಅವನು ಯಾರು AWD ಕರೆಸ್ಬಿಟ್ಟು ಕೂರಿಸ್ಕೊಂಡು ಏನಪ್ಪ ಇದು ಯಾಕೆ ಮಾಡ್ತಿದ್ಯಾ, ಎಲ್ಲ ಅನುಭವ ಅವರಿಗಿದೆ. ಅದೇ ಅವ್ರು ಮೊದಲು ರಸ್ತೆ ಮಾಡಿದ್ರು, ಕಳೆದ ಇಲ್ಲಿಂದ ನಮ್ಮ ರಿವರ್ಸಸ್ ಕ್ಲಬ್ಬಿಂದ ಆಲಗಟ್ಟೆ ಮೂಲೆಯವರಿಗೆ, ಪದ್ಮಕಂಡದ ಮೂಲೆಯವರಿಗೆ ಅದು ರೋಡ್ ನೋಡಿದ್ದೀರಾ? ಅದು ಯಾವಾಗ ಸ್ಥಿತಿಲಿದೆ? ಅತ್ಯುತ್ತಮವಾಗಿದೆಯಾ? ರೋಡ್ಗಳನ್ನ ಯಾವತ್ತು ಏನು ಸೀಪೇಜ್ ಇರ್ಬೋದು, ಟೆಕ್ನಿಕ್ ಕಾರಣದಿಂದ ರೋಡ್ಗಳು ಕೆಲವು ಹಾಳಾಗುತ್ತೆ. ಎಲ್ಲ ಕಳಪೆನೇ ಅಲ್ಲ ಮುಖ್ಯ. ನಮ್ಮದು ಭಾರಿ ಮಳೆ ಆಗೋಂಥ ಪ್ರದೇಶ. ಅದರಿಂದ ನಾನು BJP ಮಿತ್ರರು ಆರೋಪ ಮಾಡೋದು ಬಿಡಿ, ಈ ಚುನಾವಣೆಗೋಸ್ಕರ ಗಿಮಿಕ್ಗೋಸ್ಕರ ಆರೋಪ ಮಾಡೋದು ಬಿಡಿ. ನಿಮ್ಮನ್ನು ಜನ ಮರ್ತು ಹೋಗ್ತಾರೆ ಅಂತ ಹೇಳಿ ನೀವು ಆರೋಪ ಪ್ರತಿಭಟನೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಈ ಶಾಸಕರು ಅತ್ಯುತ್ತಮ ಕೆಲಸ ಮಾಡ್ತಿದ್ದಾರೆ. ಅವರು ನಿಮ್ಮ BJP ಮುಖಂಡಗಳೇ ತುಂಬ ಜನ ಶಾಸಕರ ಬಂದು ಏನು ಕೆಲಸ ಬೇಕಾದ್ರೂ ಮಾಡ್ಕೊಳ್ಳೋ, ಅವ್ರು ಪಕ್ಷ ಭೇದ ಮಾತ್ರ ಮಾಡ್ಕೊಳ್ತಿದ್ದಾರೆ. ನಾನು ನೋಡಿದ್ದೀನಿ, ಪಕ್ಷ ಭೇದ ಮಾತ್ರ ಮಾಡ್ಕೊಂಡಿದ್ದಾರೆ. ಕೆಲವರು ಬಂದು ಅವ್ರ ಮನೆ ಪಕ್ಕದಲ್ಲೇ ಕೆಲಸ ಆಗ್ಬೇಕಂತಾರೆ. ಅವರೇ ಅದರ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬೇಡ. ಏನೋ ನಮ್ಮಿಂದ ಏನಾದರೂ ಸಣ್ಣ ಪುಟ್ಟದ ರೂಪ ಹೊಸಿದ್ರೆ ಅದನ್ನು ಹೇಳ್ಬಿಡ್ಲಿ. ಹಿರಿಯರಿದ್ದಾರೆ, ಯಾರು ಕೇಳಲ್ಲ ಅಲ್ಲ, ಎಲ್ಲರೂ ಕೇಳ್ತೀವಲ್ಲ. ಬೇರೆ ಯಾರು ವಿಷಯಗಳಲ್ಲಿ ಈಗ CID ಹೋರಾಟ ಆಯಿತು, ಎಲ್ಲ ಸೇರ್ಕೊಂಡೇ ಮಾಡಿದ್ರು. ಕಾಂಗ್ರೆಸ್ ಅವರು ಮಾಡಿದ್ರು, BJP ಜನರು ಎಲ್ಲರೂ ಮಾಡಿದ್ರು. ಇವತ್ತು ಉತ್ತರ ಸಿಗ್ತಲ್ಲ ಅದಕ್ಕೆ. ನಾವಿಲ್ಲ ಅಲ್ಲ, ಇವತ್ತು ಕಮಿಟಿ ಆಗಿದೆ, ನಾಳೆ ದಿವಸ ಕಮಿಟಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಂಬಿದ್ದೀವಿ. ಅದರಿಂದ ರಾಜಕಾರಣ ಬಿಡಿ, ರಾಜಕಾರಣ ಎಲೆಕ್ಷನ್ ಬಂದೇ ಬರುತ್ತೆ, ಮಂಡಲ ಪಂಚಾಯತ್ ಬರುತ್ತೆ, ಜಿಲ್ಲಾ ಪಂಚಾಯತ್ ಬರುತ್ತೆ, ವಿಧಾನಸಭೆ ಬರುತ್ತೆ, ಎಲ್ಲದಕ್ಕೂ ಎಲೆಕ್ಷನ್ ಇರುತ್ತೆ. ಅವತ್ತು ಫೇಸ್ ಮಾಡೋದು ಎಲೆಕ್ಷನ್ನ. ನೀವು ದಯವಿಟ್ಟು ಈ ವಿಚಾರ, ಸಣ್ಣ ಪುಟ್ಟ ವಿಚಾರಗಳಲ್ಲಿ ನೀವು ಈ ಎಲ್ಲ ವ್ಯವಹಾರಿಕವಾಗಿ ಅಧಿಕಾರಿಗಳ ಸಂಪರ್ಕ ಸಾಧಿಸಿ ಏನಾಗಬೇಕು ಬಿಟ್ಟು ಜನಗಳಿಗೆ ತಪ್ಪಭಿಪ್ರಾಯ ಮೂಡಿಸೋಕೆ ನಮ್ಮಲ್ಲಿ ಟ್ರೈ ಮಾಡಿದಂಟಿಗೆ ಜನಗಳನ್ನ ಎಲ್ಲರೂ ಬುದ್ಧಿವಂತರೆ ಏನಾಗಬೇಕು. ಈಗ 3 ತಿಂಗಳು ಆಗಿಲ್ಲ, 4 ದಿನ ರಸ್ತೆ ಆಗಿರುತ್ತೆ, ಅವರು ಅಂತ ಮುಗಿಬೇಕಾಗುತ್ತೆ. ಅಲ್ಲೂ ಜನಗಳಿಗೆ ತೊಂದರೆ ಆಗಿದೆ ಅನ್ನೋ ಉದ್ದೇಶದಲ್ಲಿ ಈಗ ಕಾಂಟ್ರಾಕ್ಟರ್ ಗುತ್ತಿಗೆನ ಸ್ವಂತದ ಕೊಡೋದಲ್ಲ, ಸರ್ಕಾರ ಗುತ್ತಿಗೆ ಕರೆದಾಗ ಟೆಂಡರ್ ಆದಾಗ ಅವ್ರು ಟೆಂಡರ್ ಹಾಕೊಂಡಿರ್ತಾರೆ. ಟೆಂಡರ್ ಅವರು ಎಲಿಜಿಬಲ್ ಅಂತ ಆದಾಗ ಅವ್ರಿಗೆ ಹೋಗುತ್ತೆ. ನಾವು ಬೇಡ, ಅವ್ರಿಗೆ ಜಾಸ್ತಿ ವರ್ಕಿಂದ ಬೇಡ ಹಾಕಾಯ್ತಾರೆ. ಇಲ್ಲ, ಅಭಿವೃದ್ಧಿ ಕೆಲಸಕ್ಕೂ ಹೊಗಳದೆ. ಈಗ ಕಂಪ್ನೀಸ್ ಇದ್ದಾವೆ, ನೀವೇ ನೋಡಿದ್ದೀರಿ, ಇನ್ನೇನು 3 ತಿಂಗಳು ಮುಗಿಬೋದು. ಕಾಜರೋಡ್ ಒಂದು ಒಳ್ಳೆ ರೋಡ್ ಆಗುತ್ತೆ. ಎಲ್ಲಕ್ಕೂ 25 ವರ್ಷ ನಾವು ಏನು ಕಾದ್ಬಿಟ್ಟು ಈಗ ಒಂದು 2 ವರ್ಷಕ್ಕೆ 3 ತಿಂಗಳು 15 ದಿವಸಕ್ಕೆ ರಸ್ತೆ ಆಗಿಲ್ಲ ಅಂತೇಳಿ ಅವರು ರಸ್ತೆ ನಮ್ಮ ಪ್ರತಿಭಟನೆ ಮಾಡಿದ್ರೆ ನನಗೆ ಯುವತೆ ಇರಲ್ಲ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಯುವಕ ಒಬ್ಬ ಜನಗಳ ಪ್ರತಿನಿಧಿಯಾಗಿ, ಸಮಾಪಟ್ಟೆ ಜನಗಳ ಪ್ರತಿನಿಧಿಯಾಗಿ ವಿಧಾನಸಭೆ ಇರ್ಬೋದು, ಸರ್ಕಾರದ ವ್ಯವಹರಿಸಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರ್ಯಾಂಟ್ ಅಂತ ತರ್ತಿರಾಗ ಅವ್ರಿಗೂ ಉತ್ಸಾಹ ಕಮ್ಮಿ ಆಯ್ತದೆ. ಅದರಿಂದ ದಯವಿಟ್ಟು ನಾನು BJP ವಿನಂತಿ ಮಾಡ್ತೀನಿ, ಈ ಇದನ್ನೆಲ್ಲ ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ಏನು ಕೆಲಸ ಆಗಿಲ್ಲ ಅಂತೇಳಿ ಇವತ್ತು ಮನೆ MLA ಪ್ರಸ್ತಾಪ ಮಾಡಿದ್ರು ನಾವು ವಿಧಾನಸಭೆಯಲ್ಲಿ. ನಾನೇ ಹೋದಾಗ ಹಾಸ್ಪಿಟಲ್ ವಿಚಾರದ ನನ್ನನ್ನು ಕರ್ಕೊಂಡು ಹೋಗಿದ್ರು. ಗೋಷ್ಠಿಯಲ್ಲಿ ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷೆ ಜಾನಕಿ ವೆಂಕಟೇಶ್, ಬ್ಲಾಕ್ ಕಾರ್ಯದರ್ಶಿ KS ಸುಧೀಲ್, ಪ್ರಮುಖರಾದ BB ಬಸವರಾಜ್, VA ಲಾರೆನ್ಸ್, SI ಚೇತನ್ ಪಾಲ್ಗೊಂಡಿದ್ದರು. ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಈ ತಂತ್ರಾಂಶದ ಮೂಲಕ ನಮೂನೆ 3 ಆಸ್ತಿ ತಿದ್ದುಪಡಿಗೆ ಕಲ್ಪಿಸಲಾಗಿರುವ ಅವಕಾಶವನ್ನು 10% 30% ಹೆಚ್ಚಿಸಲು ಈ ಹಿಂದೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸದನದಲ್ಲಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರಿಂದ ವಿಧಾನ ಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ ಅವರು ಸಚಿವರಿಂದ ಪ್ರಶ್ನೆ ಮಾಡಿದರು. ಮುಂದುವರೆದು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರನ್ನ ಭೇಟಿ ಮಾಡಿ ಸಾರ್ವಜನಿಕರಿಗೆ ಆಗ್ತಾ ಇರುವ ಸಮಸ್ಯೆಗಳನ್ನು ವಿವರಿಸಿ
ಕೂಡಲೇ ಈ ಬಗ್ಗೆ ಪರಿಶೀಲಿಸಿ ತಿದ್ದುಪಡಿ ಅವಕಾಶವನ್ನು ಹೆಚ್ಚಿಸುವಂತೆ ಮನವಿ ಮಾಡಿದರು. ಈ ಬಗ್ಗೆ ಸಕಾರಾತ್ಮಕವಾಗಿ ಸಚಿವರು ಸ್ಪಂದಿಸಿ ಸಮಸ್ಯೆಯಿಂದ ಬಗೆಹರಿಸುವ ಭರವಸೆ ನೀಡಿದರು. ದಿನಪತ್ರಿಕೆಯೊಂದರಲ್ಲಿ ಟಿ ಶೆಟ್ಟಿಗೇರಿ ನಿವಾಸಿ ವೈಭವ್ ಎಂಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಹಾಗೂ ಸಮಾಜ ಸೇವಕ ಸಂಜು ಸುಬ್ಬಯ್ಯ ಅವರ ಕುರಿತು ವೈಭವ್ಗೆ ಸರ್ಕಾರದ ವತಿಯಿಂದ ಸುಮಾರು 20 ಲಕ್ಷ ರೂಪಾಯಿಗೂ ಹೆಚ್ಚು ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ ಬಗ್ಗೆ ವರದಿಯಾಗಿತ್ತು. ಈ ಹಿನ್ನೆಲೆ ಕೆಲವರು ಶಾಸಕರ ಮತ್ತು ಸಮಾಜ ಸೇವಕರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟ ಘಟನೆ ನಡೆಯಿತು. ಶಾಸಕರು ಸರ್ಕಾರದ ವತಿಯಿಂದ BPL ಕಾರ್ಡ್ ಇರುವವರಿಗೆ ಉಚಿತವಾಗಿ ಚಿಕಿತ್ಸೆ ಲಭ್ಯವಿದೆ, ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದ್ರು ವಿನಃ ವೈಯಕ್ತಿಕವಾಗಿ ಯಾವುದೇ ಹಣ ನೀಡುವ ಬಗ್ಗೆ ಯಾವುದೇ ಮಾಹಿತಿ ನೀಡಲಿಲ್ಲ. ವೈಭವ್ಗೆ ಗಂಭೀರ ಸ್ವರೂಪದ ಕಾಯಿಲೆ ಇರುವ ಬಗ್ಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ ಮೇರೆಗೆ ಚಿಕಿತ್ಸೆಗೆ ಹಣವಿಲ್ಲದೆ ವೈಭವ್ನನ್ನ ಮರಳಿ ಕರೆದು ತಂದ ಕುಟುಂಬದ ಸದಸ್ಯರು ಬಳಿಕ ರವೀಂದ್ರ ಬಾವೆ ಮೂಲಕ ಶಾಸಕರ ಮೊರೆ ಹೋಗಿದ್ದು ಶಾಸಕರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಎಂದು ರವೀಂದ್ರ ಬಾವೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭ ಗೋಣಿಕೊಪ್ಪದ ಡಾಡು ಜೋಸೆಫ್ ಹಾಗೂ ಅಂಬತ್ತಿಯ ನೌಫಲ್ ಹಾಜರಿದ್ದರು. ಸರಿ ಅಂತ ಹೇಳ್ಬಿಟ್ಟು ಸಂಜೆ ಸುಬ್ಬಯ್ಯ ಪುನಃ ಫೋನ್ ಮಾಡಿದ್ರು. ಹಾಸ್ಪಿಟಲ್ಗೆ ಮಾತಾಡಿದ್ದೀನಿ, ಇಮಿಡಿಯೇಟ್ಲಿ ತಲುಪಿಸಿಗಳು ತಂಗಿ ಅವರು ನೈಟು ಹೊರಟಿದ್ದಾರೆ, ಶ್ರೀಜಾಲಿಂದ ಹೊರಟಿದ್ದಾರೆ. ಆದರೆ 1.5 ಗಂಟೆ ಅಲ್ಲಿ ಹಾಸ್ಪಿಟಲ್ಗೆ ಇವ್ರಿಗೋಸ್ಕರ ವೆಯ್ಟಿಂಗು. ಶ್ರೀಜಸರಿಗೆ ಫೋನ್ ಮಾಡಿ ಅಷ್ಟು ವಯಸ್ಸರು ಸಂಜೆ ಸುಬ್ಬಯ್ಯರು ರಿಸ್ಕ್ ತಗೊಂಡು ಮಾಡಿಕೊಟ್ಟಿದ್ದಾರೆ. 2 ಗಂಟೆಗೆ ಹಾಸ್ಪಿಟ್ಲು ರಿಸೀವ್ ಮಾಡಿದ್ದಾರೆ. ಅವರು ರಿಸೀವ್ ಮಾಡಿ ಡೈರೆಕ್ಟ್ ICUಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಟ್ರೀಟ್ಮೆಂಟ್ ಶುರು ಮಾಡೋತ್ತಿಗೆ ಆಗಿ ಬಂದವರು ಶ್ರೀಜೇಶ್ ಮಾಡಿದ್ರೆ ಫೋನ್ ಮಾಡ್ದೆ. ಟ್ರೀಟ್ಮೆಂಟ್ ನೈಟ್ ಅಡ್ಮಿಟ್ ಮಾಡಿದ್ವಿ, ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ ಅಂತ ಹೇಳ್ದೆ. ನನ್ನ ಸರಿ ನೀವು ಸಂಜೆ ಸುಬ್ಬಯ್ಯನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಏನಿದ್ರು ಹೆಲ್ಪ್ ಇದ್ರೆ ಅವ್ರು ಫೋನ್ ಮಾಡಿ ನನ್ನ ಫೋನ್ ಸಿಕ್ಕಲ್ಲ ಇಮಿಡಿಯೇಟ್ಲಿ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ದೆ. ಆಯ್ತು ಅಂತ ಹೇಳ್ಬಿಟ್ಟು ಮಾತಾಡಿ ಶ್ರೀಜೇಶ್ 3 ದಿನ ಬಿಟ್ಟು ಬಂದ, ಪಾಲಿಪಟ್ಟ ಬಂದ, ಕರೆದ ನಾನು ಹೋಗಿ ಮಾತಾಡಿದ್ವಿ. ನಾನು ಅದು ಇತ್ತು, ಅವರು ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕೂ, ನೀನು ಆದಮೇಲೆ ಅವ್ರಿಗೆ ಧನ್ಯವಾದ ಹೇಳ್ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳ್ದೆ. ಆಯಿತು, ಟ್ರೀಟ್ಮೆಂಟೆಲ್ಲ ಆಯಿತು. ಟ್ರೀಟ್ಮೆಂಟ್ ಮುಗಿಸಿ ಬಂದು 40 ದಿನ ಮನೇಲಿದ್ರು ಅವರಷ್ಟಲ್ಲಿ. ಶ್ರೀಜೇಶ್ ಫೋನ್ ಮಾಡಿದೆ, ಮೊನ್ನೆ ಶ್ರೀಜೇಶ್ಗೆ ಫೋನ್ ಮಾಡಿದೆ, ಶಾಸಕರು ಬಂದಿದ್ದಾರೆ, ಅವನೇನೋ ಸ್ವಲ್ಪ ಆ್ಯಕ್ಟಿವ್ ಇದ್ದರೆ ಒಂದು ಧನ್ಯವಾದ ನೀನು ಹೇಳ್ಬಿಡು, ಬೇರೆ ಏನು ಬೇಡ ಅಂತ ಹೇಳಿದ್ವಿ. ಸರಿ ನಾನು ಅವ್ರನ್ನ ಕರ್ಕೊಬರ್ತೀವಿ, ನೀವು ಬರಬೇಕು ಅಂತ ಹೇಳ್ದೆ. ನಾನು ಸರಿ ಹೊರಟಿದ್ರೆ ಸಂಜೆ ನೀವು ರಿಸ್ಕ್ ತೊಗೊಂಡು ಮಾಡಿರೋದು, ಇಮಿಡಿಯೇಟ್ ನೀವು ಇರಲೇಬೇಕಿಲ್ಲ ನಾವು ಬರುವಾಗ, ಅದಕ್ಕೆ ನಿಮಗೋಸ್ಕರ ಧನ್ಯವಾದ ಹೇಳ್ಕೊ ಬರ್ತಿದ್ದೆ. ಸಂಜೆ ಸುಬ್ಬಯ್ಯನ ಕರೆಸಿಬಿಟ್ಟು ಸಂಜೆ ಸುಬ್ಬಯ್ಯರು ಬಂದರು. ಶ್ರೀಜೇಶು ಅಲ್ಲಿ ಪಾಲಿಪಟ್ಟದಿಂದ ಶೆಟ್ಟಿಗೇರಿ ಹೋಗ್ಬಿಟ್ಟು ಕರ್ಕೊಬರ್ದು ಶ್ರೀಜೇಶ್ವರ್ ಫೋನ್ ಮಾಡ್ದೆ. ಏನಾದರೂ ಕೊಡಬೇಕಲ್ಲ, ನಾನೇನು ಏನು ಕೊಡ್ತೇನೆ ಬೇಡ, ಎಲ್ಲರೂ ಟ್ರೀಟ್ಮೆಂಟ್ ತುಂಬ ಜನ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅವ್ರು ನಾನು ನೋಡೋ ಪ್ರಕಾರ ಒಂದು ಹಾರ ಹಾಕ್ತಾರೆ, ಸ್ವೀಟ್ಸ್ ಕೊಡ್ತಾರೆ, ನಾಗಿದ್ದು ಮಾಡು ಅಂತ ಹೇಳ್ತು. ಹಂಗೆ ಶ್ರೀಜೇಶ್ವರ್ ಬಂದ್ಬಿಟ್ಟು 2 ಹಾರ ತಂದಿದ್ದಾರೆ. ನಾನು ಇಮಿಡಿಯೇಟ್ ನಾನು ಬರೋಕ್ಕಿಂತ ಮುಂಚೆ ಅವ್ರು ಬಂದು ತಲುಪಿದ್ದಾರೆ, ಅಲ್ಲಿ MLA ಆಫೀಸಲ್ಲಿ ಬಂದು ತಲುಪಿದ್ದಾರೆ. ಜನವರಿ 26 ಬೆಳಿಗ್ಗೆ ಬಂದು ತಲುಪಿದ್ದಾರೆ. ಬಂದು ಅದೇ ಅವರು ಕೇಳಿದ್ರು ಹಾರ ಯಾರು ಹಾಕೋದು ಕೇಳಿದ್ರು, ನಾನು ನೀನು ಹಾಕಿದ್ರೆ ಹಾಕು, ಇಲ್ಲ ಅವ್ರ ಅಮ್ಮನ ಕೈಲಿ ಹಾಕಿದ್ರೆ ಹಾಕು ಅಂತ ಹೇಳಿದ್ದೀವಿ. ಆಯಿತು, ಅದಾದಮೇಲೆ ಶಾಸಕರು ಬಂದರು. ಶಾಸಕರಿಗೆ ಅವರು ಧನ್ಯವಾದ ಹೇಳಿದ್ರು. ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ, ಅದು ಯಾವುದೇ ಕಾರಣಕ್ಕೂ ಕೈಯಿಂದ ದುಡ್ಡು ಖರ್ಚು ಮಾಡಿ ಅಂತ ಹೇಳಿಲ್ಲ ಅವರು. ನಾನು ಉಚಿತವಾಗಿ ಕೊಡ್ತೀನಿ ಅಂತ ನಾನು ಹೇಳಿಲ್ಲ. ಇದು ಸರ್ಕಾರದ BPL ಕಾರ್ಡ್ ಇದ್ದರೆ BPL ಕಾರ್ಡ್ ಮುಖಾಂತರ ಆರೋಗ್ಯ ರಕ್ಷಾ ಮತ್ತು ಸಂಜೀವಿನಿ ಇದು ಕಾರ್ಡ್ ಮುಖಾಂತರ ಟ್ರೀಟ್ಮೆಂಟ್ ಮಾಡಿಕೊಡ್ತಾ ಮೊದಲು ಹೇಳಿರೋದು ನಾನು ಅವರಿಗೆ, ಶ್ರೀಜೇಶ್ವರಿಗೆ ಆ ಥರ ಹೇಳಿರೋದು. ನಾನು ಯಾವುದೇ ಕಾರಣ ಉಚಿತವಾಗಿ ಮಾಡಿಕೊಡೋಕ್ಕಾಗಲ್ಲ ನನ್ನಿಂದ. ನಾನು ಅವ್ರಿಗೆ ಶ್ರೀಜೇಶ್ಗೆ ಎಷ್ಟು ಜನ ಗೊತ್ತಿಲ್ಲ, ನಾನು ಶ್ರೀಜೇಶ್ ಇದರಲ್ಲಿ ಸಂಬಂಧಪಟ್ಟಿರೋದು. ಬಟ್ ನೀವು ಬನ್ನಿ, ನಾವು ಶಾಸಕರ ಕೈಯಿಂದ ದುಡ್ಡು ಇಸ್ಕೊಡ್ತೀವಿ, ಇದು ಯಾವುದೇ ಮಾತುಗಳು ನಾವು ಆಡಿಲ್ಲ. ಶಾಸಕರು ಅವರಿಗೆ ಯಾವ ಇದು ಕೊಟ್ಟಿಲ್ಲ ನಮ್ಮ ಮುಂದುಗಡೆ. ಅವರು ಶ್ರೀಜೇಶಿಗೆ ಒಂದು 2,000 ರೂಪಾಯಿ ನಾವು ಈಸ್ಕೊಟ್ಟಿದ್ವಿ. ಏನಂದರೆ ಬಂದಿದ್ದು ಖರ್ಚು ಪೆಟ್ರೋಲ್, ಅವನು ಕಷ್ಟದಲ್ಲಿ, ನನಗೆ ಗೊತ್ತಿರೋದು ಅವ್ನು ಕಷ್ಟದಲ್ಲಿ ಅಂತ ಬಂದು ಪೆಟ್ರೋಲ್ ಚಾರ್ಜ್ ಅಂತ ಒಂದು 2,000 ರೂಪಾಯಿ ಕೊಡಿಸಿ ಕೇಳಿದ್ವಿ ಅಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಯಾವುದಿಲ್ಲ. ತುಂಬ ತಪ್ಪು ಮಾಹಿತಿಗಳು ಬರ್ತಿದೆ. ಇದರಲ್ಲಿ ಯಾವ ರಾಜ್ಯಕ್ಕೆ ದುರುದ್ದೇಶದಿಂದ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ನಮ್ಮ ಶಾಸಕರನ್ನ ತೇಜವಾದ ಮಾಡೋಕ್ಕೆ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಅವ್ರ ಹತ್ರ ಹೋಗಿ ಎಲ್ಲ ನಿಮಗೆ ಆಗ್ತದೆ, ಆದರೆ ಕೈಯಿಂದ ಸ್ವಲ್ಪ ದುಡ್ಡೆಲ್ಲ ಖರ್ಚಾಗ್ಬೋದು. ಮತ್ತು ನೀವು ಫಾದರ್ ಮುಲಾಸಲ್ಲೇ ಹೋಗಿ ಕೆಲಸ ಮಾಡಿದ್ದು ದುಡ್ಡನ್ನು ವಾಪಸ್ ಸಿಗ್ತದೆ ಅಂತಲ್ಲಿ ನೀವು ಹೋಗೋದು ಬೇಡ. ನೀವು ಅದೆಲ್ಲ ಹೋಗಿ ಆಯಿತು. ಇನ್ನು ಮುಂದೆ ನೀವು ಅಲ್ಲಿ ಹೋಗೋ ಟ್ರೀಟ್ಮೆಂಟದು ಅಪ್ ಆ್ಯಂಡ್ ಡೌನ್ ಖರ್ಚುಗಳು ನಿಮ್ಮ ಕೈಯಿಂದನೇ ಮಾಡಬೇಕಾಗ್ತದೆ. ಇದೆಲ್ಲ ನಾನು ಅನುಭವ ಪಟ್ಟಿದ್ದಕ್ಕೆ ನಾನು ಹೇಳ್ತಾ ಇರೋದು. ದಯವಿಟ್ಟು ಇಂಥ ವಿಷಯಗಳಲ್ಲಿ ನನಗೆ ನಿನ್ನೆ ಬಂದ ವಾಟ್ಸಪ್ ಮೆಸೇಜ್ಗಳನ್ನ ನೋಡಿದಾಗ, ಅವರ ತೇಜವಂದನೆ ಮಾಡಿದಾಗ ನನಗೂ ಕೂಡ ತುಂಬ ಬೇಸರ ಆಯಿತು. ನನಗೆ ಓಪನ್ ಆಗಿ ಮೀಡಿಯಾನ ಕರೆಸಿ ಮಾತಾಡಬೇಕು, ಪ್ರೆಸ್ ಮೀಟ್ ಮಾಡಬೇಕು ಅಂತಂದು ಆಸೆಯಲ್ಲಿ, ಅಂದರೆ ಅವರ ಕೆಟ್ಟ ಹೆಸರನ್ನು ಯಾರೆಲ್ಲ ಮಾಡಿದ್ದಾರೆ, ಕೆಲವರು ಹೇಳಿದಂಗೆ ರಾಜಕೀಯ ಪ್ರೇರಿತವಾಗಿ ಮಾಡಿದ್ದಾರೆ ಅಂತ. ಈಗ ಒಳ್ಳೆ ಕೆಲಸ ಮಾಡೋರನ್ನ ಯಾರಿಗೂ ಕೂಡ ಇಳಿಸೋದಿಲ್ಲ. ನಾನು ಎಷ್ಟೋ ಜನರನ್ನ ಸಂಜು ಸುಬ್ಬಯ್ಯನವರ ಥ್ರೂ ಎಷ್ಟೋ ಮೆಡಿಕಲ್ ರೆಫರ್ ಮಾಡಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಅವರು ಎಲ್ಲರೂ ಬಂದು ಸಂಜುಗೂ ಅವರಿಗೂ ಕೂಡ ಅವ್ರಿಗೆ ಸನ್ಮಾನ ಮಾಡೋದು ನಿಜವಾಗ್ಲೂ ಅವ್ರಿಗೆ ಇಷ್ಟ ಇಲ್ಲ, ಸಂಜು ಅವರಿಗೆ. ಅಂತ ಇರುವಾಗ ನಮ್ಮ ಪೊನ್ನಣ್ಣನ ಮುಂದೆ ಬಂದು ಒಂದು ಶಾಸಕರ ಮುಂದೆ ಬಂದು ಮಾತಾಡಿದ್ರು, ಅದಕ್ಕೂ ಕೂಡ ಅವ್ರು ಬರೋದ್ರೆ ಇಂಜುರಿ ಅಂತ ವ್ಯಕ್ತಿ ಸಂಜು ಸುಬ್ಬಯ್ಯ. ಇಂಥ ಒಂದು ಒಳ್ಳೆಯ ಒಂದು ವ್ಯಕ್ತಿ ಹೆಸರು ತೇಜವನ್ನ ಮಾಡ್ತಿದ್ದಾಗ ನಮಗೆ ಕೂಡ ತುಂಬ ಬೇಸರ ಆಗಿದೆ. ಆದ್ದರಿಂದ ನಾನು ಈ
ಒಂದು ಮೀಡಿಯಾನ ಕರೆಸಿ ಮಾತಾಡಬೇಕು ಅಂತ. ಜಾತ್ರೆಗಳು ಸಮುದಾಯ ಆಚರಣೆ ಪರಂಪರೆಯಿಂದ ಸಮ್ಮಿಲನಗೊಳಿಸುವ ವೇದಿಕೆಯಾಗುತ್ತೆ ಅಂತ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯಪಟ್ಟಿದ್ದಾರೆ. ಹಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡುಗಳಲೆಯ 82ನೇ ವರ್ಷದ ಶ್ರೀ ಜಯದೇವ ಜಾನುವಾರುಗಳ ಜಾತ್ರೆಯ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರೈತರು ಜಾನುವಾರುಗಳಿಂದ ಕೊಂಡುಕೊಳ್ಳಲು ಮತ್ತು ಮಾರಾಟ ಮಾಡುವ ಸಲುವಾಗಿ ಈ ಭಾಗದಲ್ಲಿ 82 ವರ್ಷಗಳ ಹಿಂದೆ ಹಿರಿಯರು ಜಾನುವಾರುಗಳ ಜಾತ್ರೆಯನ್ನು ಸ್ಥಾಪಿಸಿದರು. ಜೊತೆಗೆ ಜನರಿಗೆ ಮನೋರಂಜನೆಯನ್ನು ಒದಗಿಸಿಕೊಡುವ ಸಲುವಾಗಿ ಜಾತ್ರೆಯಿಂದ ವೈಭವದಿಂದ ನಡೆಸಲಾಗ್ತಾ ಇತ್ತು. ಆದರೆ ಈಗಿನ ವೈಜ್ಞಾನಿಕ ಮತ್ತು ಆಧುನಿಕ ಭರಾಟೆಯಲ್ಲಿ ರೈತರು ವ್ಯವಸಾಯಕ್ಕೆ ಯಂತ್ರೋಪಕರಣಗಳ ಮೊರೆ ಹೋಗ್ತಾ ಇರೋದರಿಂದ ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಆಗ್ತಾ ಇದ್ದು ಈ ಜಾತ್ರೆಯ ಹಿಂದಿನ ವೈಭವ ಮರೆಯಾಗ್ತಾ ಇರೋದು ಬೇಸರದ ವಿಷಯವಾಗಿದೆ ಎಂದರು. ಬದಲಾಗ್ತಾ ಇರುವ ಕಾಲಘಟ್ಟದಲ್ಲಿ ಬಾಂಧವ್ಯಗಳನ್ನು ಬೆಸೆಯುವ ಸಮುದಾಯದ ಸಮ್ಮಿಲನಗಳ ಕೊರತೆಯಿಂದಾಗಿ ಆಚರಣೆ ಪರಂಪರೆ ಜಾತ್ರೋತ್ಸವಗಳು ಕಮ್ಮಿಯಾಗ್ತಾ ಇರುವ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ಆಚರಣೆ ಪರಂಪರೆಯನ್ನು ರೂಢಿಸಿಕೊಂಡು ಜಾತ್ರೋತ್ಸವಗಳನ್ನು ಉಳಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಕಷ್ಟಗಳು ಕಳೀತವೆ ಅಂತ ಹೇಳಿದರು. ಹಾಗೆ ದನಗಳ ಜಾತ್ರೆಯನ್ನ ದನಗಳ ಮೂಲಕನೇ ಮಾಡಬೇಕು ಆಗಿರೋದು 2 ಆಗಿಲು ಬಂದಿದ್ದಾವಲ್ಲ, ಅದಕ್ಕೆ ಸಂತೋಷ ಪಡುತ್ತಾ ಈ ಸಭೆಯಲ್ಲಿ ಮುಖ್ಯವಾಗಿ ನಾವು ಧರ್ಮವನ್ನು ಸ್ವಲ್ಪ ನೆನಪಿಸ್ಕೊಳ್ಬೇಕು, ರಕ್ಷಣೆ ಮಾಡಬೇಕು. ಯಾಕಂದ್ರೆ ಧರ್ಮೋ ರಕ್ಷಿತ ರಕ್ಷಿತ ಅಂತಾರೆ. ಧರ್ಮ ಬಿಟ್ಟರೆ ನಮಗೇನು ಗತಿನೇ ಇಲ್ಲ. ಧರ್ಮ ಬಿಟ್ಟರೆ ನಮಗೇನೂ ಇಲ್ಲ, ಯಾವ ಜೀವನನೂ ಇಲ್ಲ, ಎಂಥದ್ದು ಇಲ್ಲ. ಜೀವನ ನಡೆಸಬೇಕಾದ್ರೆ ಒಂದು ಶಿಸ್ತು, ನೀತಿ, ರೀತಿ ಬೇಕು. ಅವೆಲ್ಲ ಇರಬೇಕು ಅಂದರೆ ಧರ್ಮ ಬೇಕು. ಧರ್ಮ ಇರಬೇಕಂದ್ರೆ ದೇವಸ್ಥಾನಗಳು ಬೇಕು. ದೇವಸ್ಥಾನ ಇರಬೇಕಾದ್ರೆ ಮಠಗಳು ಬೇಕು. ಮಠಗಳು ಇರಬೇಕಾದ್ರೆ ಗುರುಗಳು ಬೇಕು. ಗುರುಗಳು ಬೇಕಾದ್ರೆ ನೀವೆಲ್ಲ ಭಕ್ತರು ಇರಬೇಕು. ಹೀಗಾಗಿ ಒಂದಕ್ಕೊಂದು ಸಂಬಂಧ ಇರುತ್ತೆ. ಆ ರೀತಿ ಈ ಸಂಬಂಧಗಳನ್ನು ಬೆಸೆಯುವಂಥ ಒಂದು ನಾವೆಲ್ಲರೂ ಸೇರಿ ಒಟ್ಟಿಗೆ ಸೇರಿಕೊಂಡು ಒಂದು ಸಂತೋಷಪಡಿಸಿ ಒಂದು ಆನಂದವನ್ನು ಪಡೆಯುವುದಕ್ಕೋಸ್ಕರ ಇಂಥ ಜಾತ್ರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಪಾಲ್ಗೊಂಡು ನಾವೆಲ್ಲ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾ ಸಂತೋಷವನ್ನು ಇನ್ನೊಬ್ಬರಿಗೆ ಉಣಬಡಿಸುತ್ತಾ ನಮ್ಮ ಸೇವೆ ಏನಿದೆ ಅದನ್ನು ಮಾಡಿಕೊಂಡು ನಮ್ಮ ರೀತಿ ನೀತಿಗಳ ಬಗ್ಗೆ ಸ್ವಲ್ಪ ಲಕ್ಷ್ಯ ಹರಿಸಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿ, ಅಣ್ಣ ತಮ್ಮಂದಿರ ಹತ್ರ ಸಂಬಂಧವನ್ನು ಸರಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ನಾವೇನು ಹೊತ್ಕೊಂಡು ಹೋಗೋದಿಲ್ಲ, ಏನು ತಂದಿಲ್ಲ. ಈ ಮಧ್ಯದಲ್ಲಿ ಇರುವಂಥದಕ್ಕೆ ನಾವು ದ್ವೇಷ ಕಟ್ಕೊಂಡು ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ನೋವು ಕೊಟ್ಟು ಬದುಕೋದು ಎಷ್ಟು ಸರಿ? ಇದೆಲ್ಲ ಸರಿಯಲ್ಲ. ದಯವೇ ಧರ್ಮದ ಮೂಲ ಅಂತ ಶರಣರು ಹೇಳ್ತಾರೆ. ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಮಾತನಾಡಿ, ಜಾತ್ರೆಯು ಮನೋರಂಜನೆಗೆ ಸೀಮಿತಗೊಂಡಿಲ್ಲ. ರೈತರ ಉಪಯೋಗಕ್ಕಾಗಿ ಸ್ಥಾಪಿಸಿದ್ದ ಜಾನುವಾರುಗಳ ಜಾತ್ರೆಯಿಂದ ಉಳಿಸಿಕೊಳ್ಳಲು ರೈತರು ಜಾನುವಾರುಗಳ ಸಾಕಾಣಿಕೆಯಿಂದ ಮಾಡುವ ಮೂಲಕ ಈ ಜಾತ್ರೆಯ ಹಿಂದಿನ ವೈಭವವನ್ನು ಮತ್ತೆ ಮರುಕಳಿಸುವಂತೆ ಮಾಡಬೇಕೆಂದರು. ಎಷ್ಟು ಮುಖ್ಯ ಅಂದರೆ ನಮ್ಮ ಬದುಕಲ್ಲಿ ನಾವು ಶ್ರೀಶೈಲದ ದೊಡ್ಡ ಜಗತ್ತರೊಳಗೆ ಹೇಳ್ತಿದ್ರು, ಅವ್ರು ಯಾವಾಗಲೂ ಬೆಳಿಗ್ಗೆ ಎದ್ದು 1 ಗಂಟೆ ಆ ಹಸುವಿನ ಮೈಯ ಸ್ಪರ್ಶ ಮಾಡಿ ಮೈ ತಿಕ್ಕೊಂಡು 1 ಗಂಟೆ ಅವ್ರು ಸೇವೆ ಮಾಡ್ತಿದ್ರು. ಆ ಹಸು ನಮ್ಮ ಮನೆಯಲ್ಲಿ ಇದ್ರೆ ಎಷ್ಟೋ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಇರುವಂತ ಕಷ್ಟಗಳು ಅದು ಕೇಳಿಸ್ಕೊಳ್ತಾ ಇರುತ್ತೆ. ಆ ಹಸುವಿನ ಕಿವಿಯಲ್ಲಿ ಸುಮಾರು ನೀವು ದೇವಸ್ಥಾನಗಳಲ್ಲಿ ಹೋಗ್ತಿರಲ್ಲ, ನಂದಿ ಕಿವಿಯಲ್ಲಿ ಏನ್ ಮಾಡ್ತೀರಿ ಹೇಳಿ? ಶಿವನ ಮುಂದೆ ಒಂದು ನಂದಿ ಇರ್ತದಲ್ಲ ಕಲ್ಲಿಂದು, ಏನ್ ಮಾಡ್ತೀರಿ ನೀವು? ನಿಮ್ಗೆ ಗೊತ್ತಿದೆ ಇಲ್ಲ? ಅದ್ರ ಅರ್ಥನೇ ಇಷ್ಟು, ನಾವು ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಇರಲಿ ಆ ಹಸುವಿನ ಮುಂದೆ ಕೂತು ಒಂದು 5 ನಿಮಿಷ ನೀವು ಹೇಳ್ಕೊಂಡ್ರೆ ಪರಿಹಾರ ಆಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತಿದೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಉರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆ ಎಲ್ಲೋ ಎಲ್ಲೋ ಮಾನವ ಅಂತ. ನೋಡಿ, ಹಸುವಿನ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಮಗೆ ಪ್ರಯೋಜನ ಆಗುವಂತ ಉತ್ಪನ್ನಗಳು. ನಾನು ಹೆಚ್ಚು ವಿಸ್ತಾರವಾಗಿ ಹೇಳಲ್ಲ. ಇವತ್ತು ಏನಾಗಿದೆ ಅಂದ್ರೆ ಮೋಸ್ಟ್ಲಿ ನಮ್ಮ ಮನೆಗಳಲ್ಲಿ ಇರುವ ನಾಯಿಗಳಷ್ಟು ಸಂಖ್ಯೆ ಹಸುಗಳ ಸಂಖ್ಯೆ ಇಲ್ಲ. ಹಾಗಾಗಿರೋದ್ರಿಂದ ನಾನೇ ಪ್ರಾರಂಭದಲ್ಲಿ ಇಲ್ಲಿ ನೋಡಿದಾಗ ತುಂಬಾ ಹಸುಗಳು ತುಂಬಾ ದೊಡ್ಡದಾಗಿ ನಡೆಯುವಂತ ಜಾತ್ರೆ ವ್ಯವಸ್ಥೆಯನ್ನು ನಾನು ನೋಡಿದ್ದೀನಿ. ಇತ್ತೀಚೆಗೆ ಜನರ ಸಂಖ್ಯೆನೂ ಕಡಿಮೆ ಆಗಿದೆ, ಜಾನುವಾರುಗಳ ಸಂಖ್ಯೆನೂ ಕಡಿಮೆ ಆಗಿದೆ. ವಿಪರ್ಯಾಸ ಇರಲಿ. ಆದರೂ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇರೋದ್ರಲ್ಲಿ ನೀವೆಲ್ಲ ಇಷ್ಟೆಲ್ಲ ಬಂದಿದ್ದೀರಿ ಅಂದ್ರೆ ಗಟ್ಟಿ ಕಾಳುಗಳು. ಹಾಗಾಗಿ ನಿಮ್ಮನ್ನ ಕುರಿತು 1-2 ನಿಮಿಷ ಮಾತಾಡಿ ನಾನು ಮುಗಿಸ್ತೇನೆ. ಇವತ್ತಿನ ಸಮಾಜದ ವ್ಯವಸ್ಥೆ ಬಹಳ ಕಷ್ಟ ಆಗಿದೆ. ಸಂಘಟನೆ ಮಾಡುವುದಂದ್ರೆ ಯಾರಿಗೂ ಆಸಕ್ತಿ ಇಲ್ಲದೆ ಇರೋಗಾಗಿದೆ.
ಒಳ್ಳೆಯದು ಯಾವತ್ತು ತಿರಸ್ಕೃತ, ಕೆಟ್ಟದ್ದು ನಾವೆಲ್ಲರೂ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಆಗಿರೋ ವ್ಯವಸ್ಥೆನಲ್ಲಿ ಈ ಜಾತ್ರೆ ನಮ್ಮ ಸಮುದಾಯದವರೆಲ್ಲರೂ ಒಂದು ಕಡೆಗೆ ಸೇರಿ ನಾವೆಲ್ಲರೂ ಒಂದು ಖುಷಿ ಪಡುವಂತ ಒಂದು ವ್ಯವಸ್ಥೆ. ಹಿಂದೆಲ್ಲ ಹಿರಿಯರು ಇದನ್ನ ಬಹಳ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ವ್ಯವಸ್ಥೆಯಲ್ಲಿ ಇರುವಂತ ಎಲ್ಲ ಆಚರಣೆಗಳಿಗೂ ಒಂದು ಬಹಳ ಅದ್ಭುತವಾದಂತ ಅರ್ಥಗಳಿದಾವೆ. ಇವತ್ತು ಏನಾಗ್ತಿದೆ, ನಾವು ಯಾರು ಒಬ್ಬರನ್ನೊಬ್ಬರು ಸೇರುವಂತ, ಒಬ್ಬರನ್ನೊಬ್ಬರು ಹಿತೈಷಿಗಳಾಗಿ ನೋಡುವಂತ ಭಾವನೆಗಳನ್ನೇ ಕಳ್ಕೊಂಡು ಬಿಟ್ಟಿದ್ದೀವಿ ಅಂತ. ಶನಿವಾರ ಸಂತೆ ಪೊಲೀಸ್ ಠಾಣಾಧಿಕಾರಿ ಚಂದ್ರು ಜಾತ್ರೆಯಿಂದ ಉದ್ಘಾಟಿಸಿ ಮಾತನಾಡಿ, ಜಾತ್ರೋತ್ಸವಗಳು ಸಾರ್ವಜನಿಕವಾಗಿ ನಡೀತಾ ಇರುವುದರಿಂದ ಇಂತಹ ಉತ್ಸವಗಳು ಸಾಂಗವಾಗಿ ನಡೆಯಬೇಕಾಗುತ್ತೆ. ಜಾತ್ರೆ ಯಶಸ್ವಿಗೊಳ್ಳಬೇಕಾದ್ರೆ ಪೊಲೀಸ್ ರಕ್ಷಣೆಯೂ ಬೇಕಾಗುತ್ತೆ. ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡಿದರೆ ಜಾತ್ರೋತ್ಸವ ಯಶಸ್ವಿಯಾಗುತ್ತೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಈಗ 2082ನೇ ಜಾತ್ರಾ ಸಮಿತಿ ಉದ್ಘಾಟನೆ ಆಗಿ ನನ್ನನ್ನು ಕರೆದಿದ್ದು, ನಮ್ಮ ಇನ್ಸ್ಪೆಕ್ಟರ್ನ ಕರೆದಿದ್ರು. ಅವರು ಬೇರೆ ಕಾರಣಾಂತರದಿಂದ ಹೊರಗಡೆ ಹೋದ್ರಿಂದ ನಾನು ಬಂದಿದ್ದೀನಿ. ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಪೊಲೀಸು ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಯಾವುದೇ ರೀತಿ ಏನೇ ತೊಂದರೆ ಆಗದಾಗೆ ನೋಡ್ಕೊಳ್ತಾರೆ. ಹಾಗೂ ಅದೇ ರೀತಿ ನೀವು ಸಹ ಸಾರ್ವಜನಿಕರು ಯಾವುದೇ ಜಾತ್ರಾ ಕಮಿಟಿ ನಡಿಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ಪ್ರಮುಖವಾಗಿರುತ್ತೆ. ಯಾವುದೇ ಇದಾಗಿರಲಿ, ಪ್ರತಿಯೊಂದಕ್ಕೂ ಸಹ ನಿಮ್ಮ ಸಾರ್ವಜನಿಕರ ಬೆಂಬಲ ನಮಗೆ ನೀಡಬೇಕು. ನಿಮ್ಮೆಲ್ಲರ ಸಹಕಾರದಿಂದ ನಾವು 82ನೇ ವರ್ಷದ ಜಾತ್ರೆಯನ್ನು ಸುಸೂತ್ರವಾಗಿ ನಡೆಸೋಕ್ಕೆ ತಾವುಗಳೆಲ್ಲರೂ ನಮ್ಗೆ ಅನುವು ಮಾಡಿಕೊಡ್ಬೇಕು. ಮತ್ತು ನಮ್ಮ ದಸರಾ ಜಾತ್ರೆ ಕಮಿಟಿಯ ಅಧ್ಯಕ್ಷರು, ಎಲ್ಲ ಸದಸ್ಯರುಗಳು ಸಹ ಎಲ್ಲರೂ ಕೈ ಜೋಡಿಸ್ಬೇಕು. ಯಾವುದೇ ಕಾರ್ಯಕ್ರಮ ಇದಾಗ್ತದೆ 10 ಜನ ಸೇರಿದ್ರೇ ನಾವೆಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸೋಕ್ಕೆ ಸಾಧ್ಯವಾಗ್ತದೆ. ನಾವೆಲ್ಲರೂ ಸಹಕರಿಸ್ತೇನೆ ಅಂತ ಹೇಳ್ಕೊಂಡು ನಾನು ಒಂದೆರಡು ಮಾತು. ಹಿರಿಯ ಮುಖಂಡ ಎಸ್ ಕೆ ವೀರಪ್ಪ ಹಿಂದಿನ ಜಾತ್ರೆಯ ವೈಭವದ ಬಗ್ಗೆ ಮಾತನಾಡಿದರು. ಜಾತ್ರಾ ಸಮಿತಿ ಅಧ್ಯಕ್ಷೆ ಚೈತ್ರ, ಹಂಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಧಾ ಈರೇಶ್, ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭವಾನಿ ಗುರು, ಪ್ರಮುಖರಾದ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಕುಶಾಲಪ್ಪ, ಕೆಬಿ ಹಾಲಪ್ಪ, ಡಿಬಿ ಧರ್ಮಪ್ಪ, ಹಂಡ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿದಾನಂದ್ ಮತ್ತಿತರರು ಪಾಲ್ಗೊಂಡಿದ್ದರು.
ಶಿವಾಯ ಬಲರೆ ಬಪ್ಪರೆ ರುದ್ರ. ವಿಶ್ವದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ, ಮೌಲ್ಯ ಮತ್ತು ಗೌರವ ಗಳಿಸಿದ ಕೀರ್ತಿ ಹಿಂದೂ ಧರ್ಮಕ್ಕಿದೆ. ಇಂದು ಪ್ರಪಂಚದಾದ್ಯಂತ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಎಲ್ಲರಲ್ಲೂ ಆಸಕ್ತಿ ಮೂಡ್ತಾ ಇದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೋ ಪ್ರಮುಖ್ ಸಂಚಾಲಕ ಗಂಗಾಧರ್ ಪೆಡುಂಬಕ್ಕಿ ಅಭಿಪ್ರಾಯಪಟ್ಟಿದ್ದಾರೆ. ವಿರಾಜಪೇಟೆ ಕೆದಮುಳ್ಳೂರು ಗ್ರಾಮದ ತೆರೆಮೆಮಟ್ಟೆಯಲ್ಲಿ ಕೆದಮುಳ್ಳೂರು ಮಂಡಲ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿ ಅವರು ಮಾತನಾಡಿದರು. ಪೊನ್ನಂಪೇಟೆ ಅರಣ್ಯ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಜವರೇಗೌಡ ಅವರು ಪರಿಸರದ ಕಾಳಜಿ ಕುರಿತು ಮಾತನಾಡಿ, ಸಮರ್ಥ ಸತ್ವ ಹೊಂದಿರುವ ಸದೃಢ ದೇಶ ಭಾರತ. ದೇಶದ ಬೆನ್ನೆಲುಬು ರೈತ. ಅನ್ನ ಕೊಡುವ ರೈತನಿಗೆ ಗಡಿ ಕಾಯುವ ಸೈನಿಕನ ಪರವಾಗಿಯೂ ನಾವು ಪ್ರಾರ್ಥನೆ ಮಾಡಬೇಕೆಂದರು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಸಂಯೋಜಕ ಎಂಎ ಪರಮೇಶ್ವರ್ ಮಾತನಾಡಿ, ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಉತ್ಸಾಹ ಇದೆ, ಆವೇಶ ಇಲ್ಲ. ಪ್ರಸ್ತುತ ಸಮಾಜ ಎದುರಿಸುತ್ತಿರುವ ಸಮಸ್ಯೆಗಳಿಂದ ಹೊರಗೆ ಬರಬೇಕಾದ್ರೆ ನಾವು ಇನ್ನಷ್ಟು ದೃಢ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದರು. ಅನೇಕ ಧರ್ಮ ಸಂಸ್ಕೃತಿಗಳು ಜೀವಿಸಿ ಕಣ್ಮರೆಯಾದ ನಿದರ್ಶನಗಳಿವೆ. ಯಾವ ಧರ್ಮ ಪ್ರಾರಂಭ ತಿಳಿದಿಲ್ಲವೋ, ಅಂತ್ಯ ಕಾಣುವುದಿಲ್ಲವೋ ಅದೇ ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಳ್ಯ ವಿಭಾಗದ ಕಾರ್ಯವಾಹ ಸುಭಾಷ್ ಚಂದ್ರ ಕಳಂಜೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಅರಮೇರಿ ಮಂಡಲ ವತಿಯಿಂದ ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ವಿದ್ಯಾಪೀಠದ ಶಾಲಾ ಮೈದಾನದಲ್ಲಿ ಬೃಹತ್ ಹಿಂದೂ ಸಂಗಮ ಸಮಾವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ ಆಗಮಿಸಿ ದಿಕ್ಸೂಚಿ ಭಾಷಣ ಮಾಡಿದ ಸುಭಾಷ್ ಚಂದ್ರ ಅವರು, ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಭವ್ಯ ಭಾರತದಲ್ಲಿ ಹಿಂದೂ ಧರ್ಮದ ಆಚರಣೆಯ ಮೇಲೆ ದೇಶಿ ಮತ್ತು ವಿದೇಶಿಗಳ ಆಕ್ರಮಣ ನಡೆಯಿತು. ಪ್ರಾರಂಭ ಮತ್ತು ಅಂತ್ಯ ಕಾಣದ ಸನಾತನ ಧರ್ಮವು ಇಂದಿಗೂ ಅಜರಾಮರವಾಗಿ ನೆಲೆಕಂಡಿದೆ ಎಂದರು. ಯಾವ ರೀತಿ ವೀರಭೂಮಿ ಅಂತ ನಾವು ಕರೀತೇವೆ, ಮೈಸೂರು ಅಂತ ಹೇಳಿದಾಗ ಅರಮನೆ ಯಾವ ರೀತಿ ಜೋಡಿಸಿಕೊಳ್ತದೆ, ಅದೇ ರೀತಿ ಭಾರತಕ್ಕೆ ಹಿಂದುತ್ವ ಅನ್ನತಕ್ಕಂಥ ಒಂದು ಅಸ್ಮಿತೆ. ಭಾರತ ಮತ್ತು ಹಿಂದುತ್ವ ಇದನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಜೊತೆಯಾಗಿ ನಡೆಯುವಂತಹ ಒಂದು ವ್ಯವಸ್ಥೆ. ಇಡೀ ಸಮಾಜ ಒಂದು ಏಕೋಹಂ ಬಹುಶ್ಯಾಮ, ಒಬ್ಬನಿದ್ದೇನೆ ಹಲವರಾಗೋಣ ಅನ್ನುವಂತಹ ಕಲ್ಪನೆ. ಯಾವುದೇ ಕಾರ್ಯಕ್ರಮ ಮಾಡಲಿ, ಕಾರ್ಯಕ್ರಮದ ಕೊನೆಯಲ್ಲಿ ಸರ್ವೇ ಭವಂತು ಸುಖಿನಃ ಅಂತಕ್ಕಂಥ ಒಂದು ಸಮಾಜ ಅಂತ ಇದ್ರೆ ಅದು ಹಿಂದೂ ಸಮಾಜ. ಡಾರ್ವಿನ್ ಹೇಳಿದ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ. ನಮ್ಮ ಕಲ್ಪನೆ ಅಲ್ಲ. ನಮ್ಮಲ್ಲಿ ಆ ರೀತಿ ಯಾರು ದುರ್ಬಲ ಇದ್ದಾನೆ ಅವನನ್ನು ಮೇಲೆತ್ತುವಂತಹ ಅನೇಕ ವ್ಯವಸ್ಥೆಗಳು ಇಂತಹ ಮಠಗಳು ಮಾಡ್ತಾ ಇವೆ. ಅವ ಮುಖ್ಯವಾಹಿನಿಗೆ ಬರಬೇಕು, ಅವರನ್ನು ಮೇಲೆತ್ತುವಂತಹ ವ್ಯವಸ್ಥೆ. ಆ ಮುಖಾಂತರ ಸರ್ವೇ ಭವಂತು ಸುಖಿನ. ಅಲ್ಲಿ ಒಬ್ಬ ನಮ್ಮ ವೈರಿ ಇದ್ರು ಕೂಡ ಅವರನ್ನು ಹೊರತುಪಡಿಸಿ ಅಂತ ನಾವು ಹೇಳುವುದಿಲ್ಲ, ಅವನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ನಾವು ಕೇಳ್ತೇವೆ. ಮಾಡಲಿಲ್ಲ. ಯಾವ ರೀತಿ ಈಗ ಕಾವೇರಿ, ಇಲ್ಲಿಗೆ ಜೀವನಾಡಿಯಾಗಿರುವಂತಹ ಕಾವೇರಿಯನ್ನು ಕೇವಲ ಕಾವೇರಿ ನೀರು ಅಂತ ಸ್ವೀಕಾರ ಮಾಡಲಿಲ್ಲ, ಬದಲಾಗಿ ಕಾವೇರಿ ಮಾತೆ ಅಂತ ನಾವು ಸ್ವೀಕಾರ ಮಾಡಿದೆವು, ಗಂಗಾ ಮಾತೆ ಅಂತ ಸ್ವೀಕಾರ ಮಾಡಿದೆವು. ಅದೇ ರೀತಿ ಈ ಭೂಮಿಯನ್ನು ಮಾತೃಭೂಮಿ ಅಂತ ಕರಿತೇವೆ ನಾವೆಲ್ಲ ಆ ತಾಯಿಯ ಮಕ್ಕಳು. ಯಾಕಂದ್ರೆ ತಾಯಿಗೆ ಮಾತ್ರ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು, ಜನ್ಮ ನೀಡುವಂತಹ ಸಾಮರ್ಥ್ಯ ಇರ್ತಕ್ಕಂಥದ್ದು ಆ ತಾಯಿಗೆ ಮಾತ್ರ. ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅರಮೇರಿ ಕಳಂಚೇರಿ ಮಠದ ಪೀಠಾಧಿಪತಿಗಳಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು, ಸಂಘಟನಾತ್ಮಕ ಸಮಸ್ಯೆಗಳು ಎದುರಾದಲ್ಲಿ ಸಂಘಟನೆಯ ಶಕ್ತಿ ಜಾಗೃತವಾಗಬೇಕು. ವಿದೇಶಿ ಓರ್ವ ಭಾರತದಲ್ಲಿ ಹುಟ್ಟುವ ಪ್ರತಿಯೊಬ್ಬ ವ್ಯಕ್ತಿ ಧರ್ಮದಲ್ಲೇ ಹುಟ್ಟುತ್ತಾನೆ, ಧರ್ಮದಲ್ಲೇ ಬದುಕುತ್ತಾನೆ, ಧರ್ಮದಲ್ಲೇ ಅಂತ್ಯವಾಗ್ತಾನೆ. ನಮ್ಮ ಆಚಾರ ವಿಚಾರಗಳು ಹಲವಿದ್ದರೂ ನಮ್ಮ ಅಸ್ಮಿತೆ ಸಂಸ್ಕೃತಿಯ ಉಳಿವಿಕೆಯು ಧರ್ಮವನ್ನು ಕಾಪಾಡುವುದು ಆಗಿದೆ ಎಂದರು. ಬದುಕಿನ ಸಂದೇಶಗಳೇನಿದೆ ಅದನ್ನು ಒಂದು ಅಂಶವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಆ ಕೆಲವು ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ಯಾವುದೆಲ್ಲ ಸಾಧ್ಯ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸಂಜೆ ಸಾಮಾನ್ಯ ಪ್ರಾರ್ಥನೆ, ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದು, ಅನವಶ್ಯಕವಾಗಿರ್ತಕ್ಕಂಥ ವಸ್ತುಗಳಿಂದ ದೂರ ಇರತಕ್ಕಂಥದ್ದು, ನಮ್ಮ ತಾಯಂದಿರು ನಮ್ಮ ಮಕ್ಕಳನ್ನು ಅತಿ ಹೆಚ್ಚು ಅವರ ಜಾಗೃತಿಯನ್ನು ವಹಿಸಿ ಅವರನ್ನು ನೋಡಿಕೊಳ್ಳುವಂಥದ್ದು. ಅವ್ರು ಹೇಳಿದ್ರು, ಭೂಮಿಗೆ ಬೀಜವನ್ನು ಬಿತ್ತಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು. ಈ ಜಗತ್ತಿನಲ್ಲಿ ಕೊಡುವಂಥ ಶಕ್ತಿ ಇರುವಂಥದ್ದು ಎರಡೇ ವಸ್ತುಗಳಿದೆ, ಒಂದು ಧರೆಗೆ, ಇನ್ನೊಂದು ಧರಿತ್ರಿಗೆ. ಈ ಭೂಮಿ ಕೊಡಬಹುದು ಮತ್ತು ತಾಯಿ ಕೊಡಬಹುದು. ಅವ್ರು ಬಿಟ್ಟರೆ ಇನ್ಯಾರಿಗೂ ಜಗತ್ತಿನಲ್ಲಿ ಕೊಡುವಂಥ ಶಕ್ತಿ ಇಲ್ಲ. ಕೊಡಬೇಕಾಗಿರ್ತಕ್ಕಂಥದ್ದು ಏನನ್ನು ಕೊಡಬೇಕಾಗಿದೆ ಅಂತ ಹೇಳಿದ್ರೆ, ಒಳ್ಳೆಯ ಸಂತಾನವನ್ನು, ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಬದುಕನ್ನು,
ಮತ್ತು ಕನಿಷ್ಠ ಈ ದೇಶ ತಾನು ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಇನ್ನೂ ಬಲಿಷ್ಠವಾಗಬೇಕು ಅಂತ ಹೇಳಿದ್ರೆ ಕನಿಷ್ಠ 2-3 ಸಂತಾನವನ್ನು ತಾವು ಕೊಡಲೇಬೇಕು. ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಭವಿಷ್ಯವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರಾಷ್ಟ್ರದ ಮುಖಂಡರುಗಳು ಸದಾಕಾಲವೂ ಸಹ ಒಂದು ವಿಚಾರವನ್ನು ಮಾತನಾಡ್ತಾ ಇರ್ತಾರೆ, ಡೆಮೋಗ್ರಫಿ ಅಂತ ಮಾತಾಡ್ತಾ ಇರ್ತಾರೆ. ಭೌಗೋಳಿಕವಾಗಿ ನಮಗೆ ಗೊತ್ತಿಲ್ಲದಾಗೆ, ನಮಗೆ ಅರಿವಿಲ್ಲದ ಹಾಗೆ ಹೇಗೆ ಪರಿವರ್ತನೆ ಆಗ್ತಾ ಇದೆ ಈ ಭೂಮಿ ಅನ್ನುವಂಥದ್ದನ್ನು ಹಲವಾರು ರಾಷ್ಟ್ರ ಹೇಳಿದ್ರು. ಹಲವಾರು ಸಾಮ್ರಾಜ್ಯಗಳು ಹೇಗೆ ಬ್ಯಾಬಿಲೋನಿಯನ್, ಈಜಿಪ್ಷಿಯನ್ ಸಂಸ್ಕೃತಿಗಳೆಲ್ಲ ಹೇಗೆ ನಾಶ ಆದವು ಅನ್ನುವಂಥದ್ದನ್ನು ಹೇಳಿದ್ರು. ಆದರೆ ಆ ಚೆಲ್ಲ ನಾಶಗಳ ಮಧ್ಯೆಯೂ ಸಹ ಈ ದೇಶ 1,000-5,000 ವರ್ಷಗಳ ತರುವಾಯೂ ಸಹ ಸನಾತನ ಅನ್ನುವಂಥ ದೇಶಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಹಾಗಾಗಿ ಇದು ಹಾಗೆ ಉಳ್ಕೊಂಡು ಬಂದಿದೆ, ಇನ್ನು ಮುಂದೆಯೂ ಹಾಗೆ ಇರಬೇಕು ಅಂತ ಹೇಳಿದ್ರೆ ನಮ್ಮ ಕಣ್ಣ ಮುಂದೆಯೇ ನಡೆಯುವಂತಹ ಕೆಲವು ವ್ಯತ್ಯಾಸಗಳಿದೆಯಲ್ಲ ಅದನ್ನು ನಾವು ಸರಿಪಡಿಸ್ಕೊಳ್ಳೇಬೇಕಾಗುತ್ತೆ. ಅದನ್ನು ನಾವು ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಔದಾಸೀನ್ಯ ಅನ್ನುವಂಥದ್ದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೊನೆಗೆ ನಮ್ಮನ್ನೇ ಅದು ಆಪೋಷಣೆ ಮಾಡಿಬಿಡೋದು, ನಮಗೆ ಗೊತ್ತಿಲ್ಲದಾಗೆ ನಮ್ಮನ್ನೇ ನುಂಗಿ ಹಾಕಿಬಿಡೋದು. ಹಾಗಾಗಿ ಆ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಈ ವಿರಾಜಪೇಟೆ ಸಂಚಾಲಕ ರಾಜೀವ್ ಕಾರ್ಯಪ್ಪ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಗ್ರಾಮದ ಹಿರಿಯರಾದ ಸೋಮಯ್ಯಂಡ ಕೆ ಪೂವಮ್ಮ, ಬಾಳೆಕುಟ್ಟಿರ ಮಂದಣ್ಣ ಮತ್ತು ಕಟ್ಟೇರ ಕಾವೇರಪ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ನಾಲ್ನಾಡು ಪೂಮಲೆ ಕುಡಿಯ ಸಾಂಸ್ಕೃತಿಕ ಸಮಿತಿಯ ಸಹಯೋಗದೊಂದಿಗೆ ಕುಡಿಯಾಡ ಸಾಂಸ್ಕೃತಿಕ ನಮ್ಮೆ 2026 ಯವಕ್ಕಪಾಡಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನೇಕಂಡ ಸಿ ಮಹೇಶ್ ನಾಚಯ್ಯ ಮಾತನಾಡಿ, ಸಂಸ್ಕೃತಿ ಮತ್ತು ಸಂಸ್ಕಾರ ಮಿಳಿತಗೊಂಡಲ್ಲಿ ಮಾತ್ರ ಯಾವುದೇ ಒಂದು ಜನಾಂಗ ಬೌದ್ಧಿಕ ಪ್ರಗತಿ ಕಾಣಲು ಸಾಧ್ಯ. ಹೀಗಿರುವಾಗ ಶೈಕ್ಷಣಿಕವಾಗಿ ಮುಂದುವರಿಯಬೇಕಾದದ್ದು ಪ್ರತಿಯೊಬ್ಬರ ಜೀವನ ಧರ್ಮ ಅಂತ ಅಭಿಪ್ರಾಯಪಟ್ಟರು. ಕೊಯ್ನಾಲಮಲೆ ಸೀತಮ್ಮ ಕರಂಬಯ್ಯ ಉದ್ಘಾಟಿಸಿದರು. ಕೊಡವತಕ್ಕ ಜನಾಂಗ ಕಾರಣ ಒಕ್ಕೂಟದ ಅಧ್ಯಕ್ಷ ಪಡಂಜಾರಂಡ ಜಿ ಅಯ್ಯಪ್ಪ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಯಾವುದೇ ಒಂದು ಜನಾಂಗದ ಉಳಿಯು ಅವರ ಭಾಷೆ ಸಂಸ್ಕೃತಿಯಿಂದ ಪ್ರೀತಿಸುವುದರ ಮೇಲೆ ನಿಂತಿರುತ್ತೆ. ಈಗಿನ ಅಕಾಡೆಮಿ ಅಧ್ಯಕ್ಷರಿಗೆ ಬಹುತರವಾದ ಜವಾಬ್ದಾರಿಯಿಂದ ಸರ್ಕಾರ ಕೊಟ್ಟಿದೆ. ಇದಕ್ಕೆ ಎಲ್ಲ ಜನಾಂಗದವರು ಸಹಕರಿಸಬೇಕೆಂದರು. ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಕುಡಿಯರ ಮುತ್ತಪ್ಪ ಮಾತನಾಡಿ, ಯಾವುದೇ ಭಾಷೆ ಸಂಸ್ಕೃತಿ ಸಂಸ್ಕಾರ ಮನುಷ್ಯನ ಅಂತರಾಳದಲ್ಲಿ ಬೇರೂರಬೇಕಾದ್ರೆ ಮನೆಯೇ ಮೊದಲ ಪಾಠಶಾಲೆಯಾಗಬೇಕೆಂದರು. ಕಾರ್ಯಕ್ರಮದಲ್ಲಿ ಅಕಾಡೆಮಿ ಸದಸ್ಯರಾದ ಕಂಬೆಯಂಡ ಡೀನಾ ಭೋಜಣ್ಣ, ಕೊಂಡಿ ಜಮ್ಮನ ಎಂ ಬಾಲಕೃಷ್ಣ, ಪೊನ್ನಿರ ಯು ಗಗನ್, ಚೆಪ್ಪುಡಿರ ಎಸ್ ಉತ್ತಪ್ಪ, ಚೊಟ್ಟೆಯಂಡ ಸಂಜು ಕಾವೇರಪ್ಪ, ನಾಪಂಡ ಸಿ ಗಣೇಶ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಹಿಂದೂ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವುದು, ಸಂಸ್ಕೃತಿ ಉಳಿಸುವುದು, ಯುವಜನರಿಗೆ ಧಾರ್ಮಿಕ ಮೌಲ್ಯ ಪರಿಚಯಿಸುವ ಉದ್ದೇಶದಿಂದ ಹಿಂದೂ ಸಂಗಮ ಆಯೋಜನೆ ಮಾಡಲಾಗ್ತಾ ಇದೆ ಎಂದು ಮಂಗಳೂರು ವಿಭಾಗದ ಕುಟುಂಬ ಪ್ರಬೋಧನ್ ವಿಭಾಗ ಸಂಯೋಜಕ ಮಂಜೇಶ್ವರದ ಜಿತೇಂದ್ರ ತಮ್ಮ ದಿಕ್ಸೂಚಿ ಭಾಷಣದಲ್ಲಿ ತಿಳಿಸಿದರು. ಪೆರುಂಬಾಡಿಯ ವಾಲ್ಮೀಕಿ ಭವನದಲ್ಲಿ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಸ್ವಯಂ ಸೇವಕರು ಸಂಘದ ಶತಾಬ್ದಿಯ ಸಂಬಂಧ ದೇಶದಾದ್ಯಂತ 80,000 ಸ್ಥಳಗಳಲ್ಲಿ ಹಿಂದೂಗಳು ರಾಷ್ಟ್ರ, ಧರ್ಮ, ಸಂಸ್ಕೃತಿ ಹಾಗೂ ಸಮಾಜದಲ್ಲಿ ನಮ್ಮ ಕರ್ತವ್ಯ ಏನೆಂದು ಚಿಂತನೆ ನಡೆಸಲು ಒಟ್ಟು ಸೇರ್ತಾ ಇದ್ದಾರೆ. ಇದು ಸಂಘವನ್ನು ವಿಜೃಂಭಿಸಿ ಮಾತನಾಡುವ ಭಾಷಣದ ಕಾರ್ಯಕ್ರಮವಲ್ಲ. ಹಿಂದೂವಾಗಿ ಧರ್ಮದ ಉಳಿವಿಗೆ ನಾವೇನು ಮಾಡಬೇಕೆಂಬುದರ ಬಗ್ಗೆ ತಿಳಿಯುವ ಕಾರ್ಯಕ್ರಮವಾಗಿದೆ ಎಂದರು. ಮಾತೆ ಹೇಳಿದಾಗೆ ವಸುದೈವ ಕುಟುಂಬಕಂ ತೃಣವಂತೋ ವಿಶ್ವಮಾರ್ಯಂ, ಜಗತ್ತು ಒಂದು ಕುಟುಂಬವಾಗಿ, ಅದನ್ನೇ ಒಬ್ಬ ದೇಶಭಕ್ತಿ ಕವಿ ಹೇಳಿದ, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯ ಧರಲ ಅಸು ಕೂಸುಗಳು ಎಂದು ಆಗಮಿಸಿದೆ, ಒಂದೇ ತೊಟ್ಟಿರವಿಟ್ಟು ಪೂಜಿ ಶೋಭನೆ ಮಾಡಿ ಭಾವ ಸಂಗೀತಗಳು
ಮೈಮರೆಸಿದೆ ಅಂತೇಳಿ ತಾಯಿ ಭಾರತಿಯನ್ನು ವರ್ಣನೆ ಮಾಡ್ತಾರೆ. ಇಡೀ ಜಗತ್ತನ್ನು ಎಲ್ಲರನ್ನು ತನ್ನ ಮಕ್ಕಳೆಂದು ಅಮೃತವಾದ ಹಾಲು ಕುಡಿಸಿದಂಥವಳು ತಾಯಿ ಭಾರತಿ. ಒಂದು ತೊಟ್ಟಿಲವಿಟ್ಟು ತೂಗಿ ಶೋಭನೆ ಮಾಡಿದವಳು ತಾಯಿ ಭಾರತಿ. ಜಗತ್ತು ಒಂದು ಕುಟುಂಬವಾಗಿತ್ತು. ಆದರೆ ಭಾರತ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟಂತಹ ದೇಶ ಭಾರತ. ಜಗತ್ತು ಕಂಡು ಬಿಡುವ ಮೊದಲು ಇಲ್ಲೊಂದು ಸಂಸ್ಕೃತಿ ಇತ್ತು, ಇಲ್ಲೊಂದು ನಾಗರಿಕತೆ ಇತ್ತು. ಲಕ್ಷಾಂತರ ವರ್ಷಗಳಿಂದ ಇಲ್ಲೊಂದು ಜೀವನ ಮೌಲ್ಯಗಳಿತ್ತು. ಅದಕ್ಕೆ ನಮ್ಮ ಹಿರಿಯರು ಜಗತ್ತಿಗೆ ಕರೆಕೊಟ್ಟರು, ಓ ಜಗತ್ತಿನ ಜನಗಳೇ ಬನ್ನಿ. ಹಿಂದೂ ಸಂಗಮ ಕಾರ್ಯಕ್ರಮದ ಸಂಚಾಲಕ ಅಚ್ಚಪಂಡ ಮಹೇಶ್ ಗಣಪತಿ ಮಾತನಾಡಿ, ಸನಾತನ ಧರ್ಮದ ನಾಶ ಯಾರಿಂದಲೂ ಸಾಧ್ಯವಿಲ್ಲ, ಹಿಂದೆಯೂ ಆಗಿಲ್ಲ, ಮುಂದೆಯೂ ಆಗೋದಿಲ್ಲ. ಆದರೆ ವೈವಿಧ್ಯಮಯವಾದ ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹತ್ತರವಾದ ಜವಾಬ್ದಾರಿ ಯುವ ಪೀಳಿಗೆಗೆ ಇದೆ ಎಂದರು. ಅರ್ಧ ಗಂಟೆಯಲ್ಲಿ ನಾವು ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಚರಿತ್ರೆಯನ್ನು ನೋಡಿ ನಾವು ನೋಡಿ ರಿಸಲ್ಟ್ಸ್ ಇರುವ ಒಂದು ಕಾಲಘಟ್ಟದಲ್ಲಿ ಬ್ರಿಟಿಷರ್ಸು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋಗುವಾಗ ಅವರು ನಮ್ಮ ಮೇಲೆ ನಗಾಡ್ಕೊಂಡು ಹೋದರೆ ಆದರೆ ಇವರು ರೂಲ್ ಡೆಲ್ಸರ್ ಇವರು ದೇಶವನ್ನು ರೂಲ್ ಮಾಡಕ್ಕೆ ಸಾಧ್ಯವಾಗುವ ಈ ಲ್ಯಾಂಡ್ ಆಫ್ ಸ್ನೇಕ್ಸ್ ಆಫ್ ಫಾರ್ಮರ್ಸ್ ಅವಾಡಿಗ ಇರುವಂಥ ರಾಷ್ಟ್ರ ಇದೆ ರೈಟ್. ಈ ರಾಷ್ಟ್ರದಲ್ಲಿ ನಿಮಗೆ ದೇಶವನ್ನು ಆಳಿ ಸಾಧ್ಯವಿದೆಯಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಗ 78 ವರ್ಷ ಆಯಿತು ಭಾರತ ಸ್ವಾತಂತ್ರ್ಯ. ಸಣ್ಣ ದೇಶ, ಸಣ್ಣ ವರ್ಷ ಮಾಡಿದಂತೆ ಅಚೀವ್ಮೆಂಟ್ಸ್ ನೋಡಿದರೆ ಫಿನಾಮಿನಲ್ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಎಲ್ಲ ದೇಶಗಳು ನಮಗೆ ಶಾಖೆ ಕೊಡುವಂಥದ್ದು. ವಿ ಮಸ್ಟ್ ಬಿ ಅ ಫ್ರೆಂಡ್ ಆಫ್ ಇಂಡಿಯಾ. ಏನಕ್ಕಾಗಿ ಎಕನಾಮಿಕ್ಸ್ ಆರ್ಥಿಕ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿರೋದು ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ವರ್ಲ್ಡ್. ಒಂದು ಕಾಲಘಟ್ಟದ ಮಾಜಿ ಸೈನಿಕ ಭವಾನಿ ಶಂಕರ್, ರಾಜ್ಯ ಸಂಪನ್ಮೂಲ ವ್ಯಕ್ತಿ ರತ್ತು ಕಾವೇರಮ್ಮ, ನಿವೃತ್ತ ಪ್ರೊಫೆಸರ್ ಪಟ್ಟಣ ಪೂವಣ್ಣ ಈ ಸಂದರ್ಭ ಮಾತನಾಡಿದರು. ಯಾಕಂದ್ರೆ 100 ವರ್ಷ ಕಳೆದರೂ ನಾವು ಜಾಗೃತರಾಗ್ತಾ ಇಲ್ಲ. ನಾವೆಲ್ಲ ಒಂದಾಗಬೇಕು ಅಂತೇಳಿ ಹಿಂದೂ ಸಂಗಮ ಅಂತ ಹೇಳೋ ಒಂದು ಕಾರ್ಯಕ್ರಮ ಪ್ರತಿ ಪಂಚಾಯತಿಯಲ್ಲಿ ಆಗ್ತಾ ಉಂಟು. ಅದೇ ಥರ ನಮ್ಮ ಆರ್ಜಿ ಬೆಟ್ಟೊಳ್ಳಿ ಈ ಪಂಚಾಯತಿಯಲ್ಲಿ ನಮಗೆ ಅವಶ್ಯವಾದ ಒಂದು ಕಾರ್ಯಕ್ರಮ. ಏಕೆಂತೇಳಿದ್ರೆ ಈಗಾಗಲೇ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿಯನ್ನ ನಾವು ಬಿಟ್ಟುಕೊಡ್ತಾ ಇದ್ದೀವಿ. ಅದು ಶಿಕ್ಷಣ ವ್ಯವಸ್ಥೆ ಆಗಿರಲಿ, ಮತ್ತೆ ನಮ್ಮ ವಾಸ್ತು, ಶಿಲ್ಪ, ಕಲೆ, ಧರ್ಮ ಎಲ್ಲವನ್ನು ಕೂಡ ನಾವು ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ನಮ್ದು ಮೊದಲೇ ವಸುದೈವ ಕುಟುಂಬಕಂ ಹೇಳಿ ಅತಿಥಿ ದೇವೋ ಭವ ಅಂತ ಹೇಳುವಂತ ಒಂದು ಉದಾರ ತತ್ವ ಸಿದ್ಧಾಂತವನ್ನು ಇರುವಂತ ಸಂಸ್ಕೃತಿ. ಆದರೆ ಈ ಸಂಸ್ಕೃತಿ ಈಗ ಕುಸಿಯುತ್ತಾ ಬರ್ತಾ ಇದೆ. ಏಕೆಂತ ಹೇಳಿದ್ರೆ ಈಗ ನಮ್ಮ ಸಂಸ್ಕೃತಿ ಏನು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಬರಲ್ಲ, ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬಂದಿದೆ. ಮತ್ತೆ ನಾವು ಉತ್ತಮವಾದ ಒಂದು ಕುಟುಂಬ ಆಗಬೇಕು ಅಂತ ಹೇಳಿದ್ರೆ ಮನೆಯಿಂದಲೇ ಆ ಸಂಸ್ಕೃತಿ ಪ್ರಾರಂಭವಾಗಬೇಕು. ಆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಆ ತಾಯಿಯ ಕರ್ತವ್ಯ ತುಂಬಾ ಇರ್ತದೆ. ಏಕೆಂತ ಹೇಳಿದ್ರೆ ಮಗಳನ್ನು ಬೆಳೆಸಿ ಪೋಷಿಸಿ ಅವರನ್ನು ಒಂದು ಉತ್ತಮ ರೀತಿಯ ಪ್ರಜೆ ಮಗಾಗಿ ಮಗಳಾಗಿ ಇವನ್ನು ಮಾಡುವಂತ ಕರ್ತವ್ಯ ತಂದೆ ತಾಯಿ ಇಬ್ಬರನ್ನು ಜವಾಬ್ದಾರಿ. ಹಿಂದೂ ಸಂಗಮದ ಅಂಗವಾಗಿ ಆರ್ಜಿ ಬೇಟೋಳಿ ಜಂಕ್ಷನ್ನಿಂದ ಬೃಹತ್ ಶೋಭಾಯಾತ್ರೆ ನಡೆಯಿತು. ಚಂಡೆ ಕುಣಿತ, ಭಜನೆ, ಮೆರವಣಿಗೆಗೆ ಮೆರುಗು ನೀಡಿತು. ಕಾರ್ಯಕ್ರಮದಲ್ಲಿ ಸಂಚಾಲಕ ಜೀವನ್, ಸಂಘಟನೆಯ ಪ್ರಮುಖರಾದ ಬಿಎಂ ಗಣೇಶ್, ಪೆರುಂಬಾಡಿಯ ಎಂ ಗಣೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ದಕ್ಷಿಣ ಕನ್ನಡದಲ್ಲಿ ಜನಪ್ರಿಯವಾಗಿರುವ ಯಕ್ಷಗಾನದ ಸೊಗಡು ಆಪ್ತಮಿತ್ರ ಬಳಗ ಮೂರ್ನಾಡು ಇವರ ಸೇವಾರ್ಥ ಸಮೀಪದ ಮೂರ್ನಾಡಿನಲ್ಲಿ ಭಾನುವಾರ ಅಪಾರ ವೀಕ್ಷಕ ಜನಸಾಗರವೊಂದ ಮೂಕ ಪ್ರೇಕ್ಷಕರನ್ನಾಗಿಸಿತು. ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ಸಹಸ್ರಾರು ಸಂಖ್ಯೆಯಲ್ಲಿ ವೀಕ್ಷಕರು ಆಗಮಿಸಿ ಉಚಿತ ಟೀ, ಕಾಫಿ, ಊಟ, ಉಪಚಾರದ ಜೊತೆಗೆ ಯಕ್ಷಗಾನದ ಸವಿಯನ್ನ ಉಂಡ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಮೂರ್ನಾಡಿನ ಆಪ್ತಮಿತ್ರ ಬಳಗ 3ನೇ ವರ್ಷದ ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸಿ ಅತ್ಯದ್ಭುತವಾಗಿ ಮೂಡಿಬಂತು. ಬಳಗದವರ ಸೇವಾರ್ಥ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ
ಹನುಮಗಿರಿ ಯಕ್ಷಗಾನ ಮೇಳದವರಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷೋತ್ಸವ ಯಶಸ್ಸು ಗಳಿಸಿ ವೀಕ್ಷಕರು ಪುರಾಣ ಪಾತ್ರಧಾರಿಗಳ ವೇಷಭೂಷಣ ಮತ್ತು ಮಾತಿನ ಚಾತುರ್ಯವನ್ನ ಕಣ್ತುಂಬಿಕೊಂಡ್ರು. ಅದರಲ್ಲೂ ಮಹೇಶನ ರಂಗ ಪ್ರವೇಶ, ವಾದ್ಯಮೇಳ, ಸಿಡಿಮದ್ದು ಹಾಗೂ ನೂರಾರು ಬೆಂಕಿಯ ದೀವಟಿಗೆಯೊಂದಿಗೆ ಬೆಂಕಿಯನ್ನ ಉಗುಳುತ್ತಾ ಜನಸಾಗರದ ಮಧ್ಯೆ ಸಾಗಿ ಆಗಮಿಸಿದ್ದು ಅತ್ಯದ್ಭುತವಾಗಿತ್ತು. ಆಪ್ತಮಿತ್ರ ಬಳಗದಲ್ಲಿ 160 ಸದಸ್ಯರಿದ್ದು ಒಟ್ಟಾಗಿ ಹಲವು ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಳೆದ 3 ವರ್ಷಗಳಿಂದ ಆಯೋಜಿಸುತ್ತಿದೆ. ಯಕ್ಷಗಾನ ಕಾರ್ಯಕ್ರಮ ಸಹಸ್ರಾರು ವೀಕ್ಷಕರ ಮನ ರಂಜಿಸ್ತಾ ಇದೆ. ಸುಮಾರು 3,000ಕ್ಕೂ ಅಧಿಕ ಮಂದಿ ಯಕ್ಷಗಾನದ ವೈಭವವನ್ನು ಕಣ್ತುಂಬಿಕೊಂಡಿದ್ದಾರೆ. ಇದರಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಸಹಕಾರ ನೀಡಿದ್ದಾರೆ ಎಂದು ಆಪ್ತಮಿತ್ರ ಬಳಗದ ಸಂಯೋಜಕ ಚಂದ್ರಶೇಖರ್ ಕುಲಾಲ್ ಹೇಳಿದ್ದಾರೆ. ನೀರಲ್ಲದೆ ಏನು ಇಲ್ಲಿ ಕಾಣುತ್ತಾ ಇಲ್ಲ. ಹೀಗೆ ಮಾಡೋಣ. ಮತ್ತೆ ಇನ್ನೇಳು ಮುಷ್ಟಿಗಳು, ನನ್ನೇಳು ಮುಷ್ಟಿಗಳು ಈ ನೀರಿಗೆ ನಾವು ಹೊಡೆದು ಉಂಟಾದೆ ನೀರು ಬಿಸಿಯಾಗ್ತದೆ. ಬಿಸಿಯಾದಾಗ ನೀರಿನ ಒಳಗಿದ್ದಂತಹ ಜಲಚರ ಪ್ರಾಣಿಗಳು ಒಂದೊಂದಾಗಿ ಮೇಲೆ ಬರ್ತಾರೆ.
ಜಗದಾದಿಮಾಯೆ ಹೇಳಿದಂತಹ ಒಂದು ಮಾತು ನೆನಪಾಗ್ತಾ ಇದೆ. ಕಷ್ಟ ಕಾಲದಲ್ಲೆಲ್ಲ ನಿಷ್ಠೆಯಿಂಬಜಿಸಿರಿ, ಕಷ್ಟ ಬಂದಾಗ ನನ್ನನ್ನು ಧ್ಯಾನಿಸಿಕೊಳ್ಳಿ ಮಕ್ಕಳೇ, ನಿಮ್ಮ ಸಂಕಷ್ಟವನ್ನು ಪರಿಹಾರ ಮಾಡಿಕೊಡುತ್ತೇನೆ. ಅಮ್ಮನೇ ಹೇಳಿದ ಮೇಲೆ ಅವಳಲ್ಲೇ ನನ್ನ ಸಂಕಷ್ಟವನ್ನು ತೋಡಿಕೊಳ್ತೇನೆ. ಜಯ 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 ಅಮ್ಮ, ಪರಿಹರಿಸು ತಾಯಿ. ಎಚ್ಚೆತ್ತಾಗ ಸುದರ್ಶನವನ್ನು ಕೊಡು, ರಕ್ಕಸರನ್ನು ಅವನೇ ವಧಿಸ್ತಾನೆ. ಹಾಗಿದ್ರೆ ಯುದ್ಧವನ್ನು ನೋಡುವುದಕ್ಕೆ ಭಯವಾಗ್ತದೆ ಎಂಬ ಹಾಗೆ ಕೇಳಿಕೊಂಡಾಗ, ಕಮಲದ ನಾಳದಲ್ಲಿ ಅಡಗಿರು ಮಗನೇ, ಬೇಕಾದಾಗ ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಿದೆ. ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಯಾರಾದ್ರೂ ಈಗ ನಿನಗೆಂತದು ಸಂಬಂಧ? ಬಂದೆ ನಾನು ಇಲ್ಲೇ ಇದ್ದವ, ಬರುವುದಿಲ್ಲ. ಯಾಕೆ ಕುಳಿತಿದ್ದಿ? ನನಗೆ ನಿಲ್ಲುವುದಕ್ಕೆ ಮನಸ್ಸಿಲ್ಲ. ನನಗೇನು ಎಲೆಯ ಮೇಲೆ ತೇಲುವಂತಹ ಎಲೆಯ ಮೇಲೆ ಹೌದೌದು ಕುಳಿತಿದ್ದಿ. ಎಲೆಯು ತೇಲ್ತದೆ, ನಾನು ತೇಲ್ತೇನೆ. ನೀನು ತೇಲುವುದು ಹೆಚ್ಚಲ್ಲ, ನಮ್ಮನ್ನ ನೋಡಿ ತುಟಿಯ ಅಂಚಿನಲ್ಲಿ ಹಾಗೆ ನೆಗಾಡಿದ್ದು ನನ್ನನ್ನು ನೋಡಿ ನೀನು. ಹೌದು, ನಿನ್ನನ್ನು ನೋಡಿ ನಾನು ಹೀಗೆ ನೆಗಾಡಿ. ಹೌದಾ? ತುಟಿಯ ಮನೆಯಲ್ಲಿ ನಸು ನಗುತ್ತಾ ಕುಳಿತಿದ್ದಿ. ಯಾರು ನೀನು? ಎಲ್ಲಿಂದ ಬಂದವ? ನಮ್ಮಲ್ಲಿ ಹೇಳು ನೀನು. ಇವ ಯಾವತ್ತು ಮತ್ತೆ ಮಾತಾಡಿದ ಅಲ್ಲ, ಮೊದಲು ನೀನು ತೊಡಗುವಾಗ ಇವ ತೊಡಗಲಿಲ್ಲ. ಇನ್ನೊಂದು ಬಳಿಕವೇ ಬೇಗ ಮೊದಲು ಕಂಡ ಪಡೆಯುವ ಬಯಕೆ ಉಂಟು ಅಂತಾದ್ರೆ ಮಕ್ಕಳೇ ನನ್ನ ಕಾಲಿಗೆ ಅಡ್ಡ ಬಿದ್ದು ಬೇಕಾದ್ದು ಕೊಡು ಅಪ್ಪ ಅಂತ ಕೈಲಿ ಕೊಡ್ತೇನೆ. ಅದಲ್ಲದೆ ಸ್ವರ ಏರಿಸಿ ಎಂತದ್ದು ನೀನು ಹಲ್ಲು ಕಚ್ಚಿದ್ರಲ್ಲ ಸಿಕ್ಕುದಿಲ್ಲ. ಅಣ್ಣ, ಈತ ಎಷ್ಟು ಮಾತಾಡ್ತಾ ಇದ್ದೆ ಮಾತ್ರ ನೀವು ನನ್ನ ಸೋಲಿಸಲಿಕ್ಕೆ ನಾವು ಮಾತಾಡುದು ಬೇಡ. 4 ಕೊಡು ಅಲ್ವಾ? 4 ಕೊಡುವ. ಕೊಟ್ಟಾದ್ರೂ ಸರಿ ಸರಿ, ನಮ್ಗೆ ಬೇಕಾದದ್ದು ಮತ್ತೆ ತಿನ್ನುವ. ಆ ಕಡೆಯಿಂದ ನೀನು ಈ ಕಡೆಯಿಂದ
ಇದ್ದೇನೆ, ನೀನೆಂತದ್ದು ಸರಿ ಮಾಡ್ತೀನಿ. ತಮ್ಮ ತಮ್ಮ ಅಂತ. ಮಾಡು ಮಾಡು. ಹೇಗೆ ನೀನೇನು ಒಬ್ಬನೇ ಬಂದಿದ್ದೀಯಾ? ಅಲ್ಲ, ನನ್ನವರಲ್ಲಿ ಏನು ವಿಷಯ ಉಂಟಾ? ಏನು ವಿಷಯ? ಲಾಲಿಸಬೇಕು ತಾಯಿ ತಾಯಿ ನಮ್ಮ ಆಪ್ತಮಿತ್ರ ಬಳಗದಲ್ಲಿ ಸುಮಾರು 160 ಸದಸ್ಯರಿದ್ದೇವೆ. ನಾವೆಲ್ಲ ಒಟ್ಟಿಗೆ ಸೇರಿ ಮಾಡುವಂತಹ ಕಾರ್ಯಕ್ರಮ ಹಲವು ಸಾಮಾಜಿಕ ಸೇವೆ ಜೊತೆಯಲ್ಲಿ ಈ ಸಾಂಸ್ಕೃತಿಕ ಸೇವೆಯನ್ನು ನಾವು ನಡೆಸ್ತಾ ಸತತ 3 ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದೀವಿ. ಜೊತೆಗೆ ಯಕ್ಷಗಾನದ ಜೊತೆಗೆ ಅನ್ನದಾನದ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು 3,000 ಮೇಲೆ ಜನ ಎಲ್ಲರೂ ಯಕ್ಷಾಭಿಮಾನಿಗಳು ಬಂದು ಈ ಒಂದು ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಡೆಸಲು ಎಲ್ಲರ ಸಹಕಾರ ಇದೆ. ಆಪ್ತಮಿತ್ರ ಬಳಗ ಅಲ್ಲದೆ ನಮ್ಮ ಮೂರ್ನಾಡಿನ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಾಥ್ ನೀಡಿವೆ. ಎಲ್ಲರಿಗೂ ನಮ್ಮ ಆಪ್ತಮಿತ್ರ ಬಳಗದ ಪರವಾಗಿ ಆತ್ಮೀಯ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಈ ಕಾರ್ಯಕ್ರಮ ಇನ್ನೂ ಮುಂದಿನ ವರ್ಷವೂ ನಡೀತಾ ಇರ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರಲಿ ಅಂತ ಆಪ್ತಮಿತ್ರ ಬಳಗದ ಸರ್ವ ಸದಸ್ಯರ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು.